ಕಾಲೇಜ್ ಹೋಗ್ತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗಲ್ವಾ? ಸ್ಕೂಲಿಗೆ ತಾನೇ ಹೋಗೋದು. ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂತ್ಯ? ಏನ್ ತಂದಿದೆ ತಿಂಡಿ? ಅದೇನೋ ನಮ್ ಡ್ಯಾಡಿ ಮಾಡ್ಕೊಟ್ಟಿದ್ದಾರೆ. ಕೇಳಿದ್ರೆ ಉಪ್ಪಿಟ್ಟು ಅಂದ್ರು. ಅದ್ರಲ್ಲಿ ಉಪ್ಪು ಇಲ್ಲ, ಖಾರನೂ ಇಲ್ಲ. ಯಾಕೆ? ನಿಮ್ಮ ಮಮ್ಮಿ ಇಲ್ವಾ? ಇದ್ದಾಳಂತೆ. ಅದೆಲ್ಲಿದ್ದಾಳೋ ಗೊತ್ತಿಲ್ಲ. ಅಂದ್ರೆ ನಿಮ್ಮ ಮಮ್ಮಿದು ಡ್ಯಾಡಿದು ಡೈವರ್ಸ್ ಕೇಸಾ? ಡೈವರ್ಸ್ ಅಂದ್ರೆ ಏನು? ಡೈವರ್ಸ್ ಅಂದ್ರೆ ನನಗೂ ಗೊತ್ತಿರಲಿಲ್ಲ. ನಮ್ಮ ಅಜ್ಜಿ ಹೇಳಿದ್ರು, ಮಮ್ಮಿನೂ ಡ್ಯಾಡಿನೂ ಜಗಳ ಮಾಡ್ಕೊಂಡು ಮಮ್ಮಿನ ಓಡಿಸ್ಬಿಡೋದು. ಹೌದು ಕಣೆ. ಸತೀಶ ಬಾ ಕಂದ. ಮಮ್ಮಿ ನನ್ ಬಂಗಾರ. ಹೊತ್ತಿಗೆ ಸರಿಯಾಗಿ ಊಟ ಮಾಡ್ತಿದ್ಯೇನೋ? ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ. ನಾನಿದ್ದಿದ್ರೆ ಬೇಯಿಸಿ ಹಾಕ್ತಿದ್ದೆ. ನಾನು ಯಾವ ತಪ್ಪು ಮಾಡಿಲ್ಲ ಕಣೋ. ನಾನು ನಿಮ್ಮಪ್ಪ ಓಡಿಸ್ಬಿಟ್ರು. ಮಮ್ಮಿ ಎಲ್ಲೋಗಿದ್ದಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವಳು ಯಾಕೆ ಬರಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀನು ಅವಳನ್ನ ಡೈವರ್ಸ್ ಮಾಡಿದೀಯಾ? ಡೈವರ್ಸಾ? ಯಾರೇ ಹೇಳ್ಕೊಟ್ಟಿದ್ದೆ ನಿಂಗಿದ್ನೆಲ್ಲ? ಯಾಕೆ ಹೇಳ್ಕೊಡ್ಬೇಕು? ನನ್ಗೇನ್ ಗೊತ್ತಾಗಲ್ವಾ? ಒಳ್ಳೆ ಮಾತ್ನಲ್ಲಿ ಹೋಗಿ ಕರ್ಕೊಂಬ ಅಷ್ಟೇ. ಅದು ಅಮ್ಮ ತುಂಬಾ ದೂರ ಹೋಗಿದ್ದಾಳಮ್ಮ. ಎಲ್ಲಾದ್ರೂ ಇರ್ಲಿ, ನನ್ಗೆ ಮಮ್ಮಿ ಬೇಕು. ಕರ್ಕೊಂಬ ಅಷ್ಟೇ. ಅದು ನಿನಗೆ ಎಕ್ಸಾಮ್ ಯಾವಾಗ? ಮಾತ್ ಬದಲಾಯಿಸ್ಬೇಡ. ನಾನ್ ನಿನಗೆ ಇಷ್ಟವಾದ ಬೆಂಡೆಕಾಯಿ ಗೊಜ್ಜು ಮಾಡಿದೀನಿ. ನಾನು ಏನು ಬೆಂಡೆಕಾಯಿ ಗೊಜ್ಜು ಬದನೆಕಾಯಿ ಪಲ್ಯ ಕೇಳ್ತಾ ಇಲ್ಲ. ಮಮ್ಮಿ ಮಮ್ಮಿ ಮಮ್ಮಿನ್ ಕರ್ಕೊಂಬ ಅಂತ ಹೇಳ್ತಾ ಇದ್ದೀನಿ. ನೀನಾ? ಮಕ್ಕಳು ಮಕ್ಕಳಾಗೆ ಇರ್ಬೇಕು, ಮಿತಿ ಮೀರಿ ಮಾತಾಡ್ಬಾರ್ದು. ನಿನಗೆ ಸಲಗೆ ಜಾಸ್ತಿ ಆಗೋಯ್ತು. ಮಮ್ಮಿ ಮಮ್ಮಿ ಅಂದ್ರೆ ಮಾರ್ಕೆಟ್ ಎಲ್ಲ ಸಿಗ್ತಾಳೆ, ಹೋಗಿ ಎತ್ಕೊಂಡ್ ಬರಕ್ಕೆ. ಬರ್ತಾಳೆ ನಿಧಾನವಾಗಿ, ಅಲ್ಲಿವರೆಗೂ ಕಾಯ್ಬೇಕಪ್ಪ. ಬಾ ಊಟ ಮಾಡು. ಮೀನಾ ಬಾರೆ ಊಟ ಮಾಡು. ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ ಬಿಡು. ಎದ್ದೇಳೆ ಊಟಕ್ಕೆ. ಈಗ ನೀನ್ ಬರ್ತೀಯ ಇಲ್ವೋ? ಮೀನಾ ಮಿಸ್ಟರ್ ಮೂರ್ತಿ, ಮಕ್ಕಳು ಮನಸ್ಸು ಬಹಳ ಮೃದು. ಅವ್ರ ಹತ್ರ ನೀವು ಹೊರಟಾಗಿ ನಡ್ಕೋಬಾರ್ದು. ಅದರಲ್ಲೂ ಇವಳಿರೋ ಪರಿಸ್ಥಿತಿಲಿ ನೀವು ಯಾವಾಗಲೂ ನಗ್ನಗ್ತಾನೆ ಇಟ್ಕೋಬೇಕು. ಅರ್ಥವಾಯ್ತಾ? ಟೇಕ್ ಕೇರ್ ಆಫ್ ದ ಚೈಲ್ಡ್. ಸಾರಿ ಪುಟ್ಟ, ನಾನು ನಿನಗೆ ತುಂಬಾ ಬೈದ್ಬಿಟ್ಟೆ. ನೋಡು, ಟಿಫನ್ ಬಾಕ್ಸ್ ಅಲ್ಲಿ ಊಟ ಇಟ್ಟಿದ್ದೀನಿ, ಊಟ ಮಾಡ್ಬೇಕು. ಗೊತ್ತಾಯ್ತಾ? ಯಾಕೆ ಮೀನ ನಿಂತ್ಬಿಟ್ಟೆ? ಅಲ್ಲಿ ನೋಡು ಡ್ಯಾಡಿ, ಎಷ್ಟು ದೊಡ್ಡ ಗಣಪತಿ. ಹೋಗಿ ಆ ನಿನ್ ಗಣಪತಿ ಕಾಸಾಕ್ಬಿಟ್ ಬಾ. ಡ್ಯಾಡಿ, ಗಣಪತಿಗೆ ಯಾಕೆ ದುಡ್ಡು? ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ನಕ್ಕೆ. ಹಾಗಾದ್ರೆ ಎಲ್ಲಾರು ಒಟ್ಟಿಗೆ ಹೋಗಿ ತಿನ್ಬಹುದಲ್ಲ? ನಿನ್ ತಲೆ ಹಟ್ಟೆ ಜಾಸ್ತಿ ಆಯ್ತು, ಹೋಗು. ಬೇವರ್ಸಿ ಬಡ್ಡಿ ಮಗ, ದುಡ್ಡಿನ ದುರಹಂಕಾರ ಹೇಗೋಗ್ತಿದೆ ನೋಡು. ಈ ದೇವ್ರ ಮೇಲೆ ಕಾರ ಹಚ್ಚಾನೆ, ಅವನು ಶಿಕ್ಷೆ ಆಗದೆ ಇರೋದಿಲ್ಲ. ಡ್ಯಾಡಿ, ಏನಮ್ಮ 30 days ಅಲ್ಲಿ ಮಮ್ಮಿ ಬರ್ತಾಳಾ? ಶುರು ಮಾಡಿದೆಲ್ಲಮ್ಮ ಮತ್ತೆ ನೀನು. ಮಲಗಕ್ಕೆ ಬಿಡಲ್ಲ. ಸುಮ್ನೆ ಕೇಳ್ದೆ ಅಷ್ಟೇ. ಹೌದಾ ಪುಟ್ಟ? ಮಲ್ಕೊಮ್ಮ. ಡ್ಯಾಡಿ,
ಏನಮ್ಮ? ಮಮ್ಮಿದ್ ಯಾವ್ದು ಫೋಟೋ ಇಲ್ವಾ? ಫೋಟೋ ಫೋಟೋ. ಅಯ್ಯೋ ದೇವ್ರೇ, ನಮ್ಮ ಅಪ್ಪನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ. ನೆನ್ನೆನೂ ಹೀಗೆ ತುಂಬಾ ಕೊಬ್ಬು ಬಡ್ಡಿ ಮಕ್ಕಳಿಗೆ ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದ್ದೀನಿ. ಮಗುನ ಎತ್ಕೊಂಬನಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಕಂಪ್ಲೇಂಟ್ ಅಲ್ಲ, ಕೈ ಕಾಲ್ ಮುರಿಬೇಕು. ದುಡ್ಡಿನ ದಿಮಾಕು ಅವ್ರಿಗೆ. ನನ್ ಕೈ ಸಿಕ್ಕಿದ್ರೆ ಕೆರ ತಗೊಂಡ್ ಬಡಿತೀನಿ. ಯಾವನು ಲೋಫರ್ ಅಂದಿದ್ದು? ನಾನೇ. ನಾಲ್ಗೆ ಕೆಲ್ಸಕ್ಕೆ ಬರಲ್ಲ. ಹುಷಾರ್. ಹಾಸ್ಪಿಟಲ್ಗೆ ಹೋಗು. ತೆಗೆದು ಬಿಸಾಕಮ್ಮ ಮುಖದ ಮೇಲೆ. ನಡಿ ಸ್ಟೇಷನ್ಗೆ, ಕಂಪ್ಲೇಂಟ್ ಕೊಡೋಣ. ಏಯ್, ಗಾಯ ಆಗಿರೋದು ಅವಳಿಗೆ, ಅವಳೇ ಸುನ್ನಿದ್ದಾಳೆ. ನೀನ್ ಯಾಕೆ ಗಂಟು ಹಾಕೋತ್ಯಾ? ಹೂಗಾಡಿ ತುಂಬಾ ಸುಸ್ತಾಗಿರ್ಬೇಕು. ಜ್ಯೂಸ್ ಕುಡಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೊಂದು ದುಡ್ಡು. ಹುಟ್ಟದಾಗಿಂದ ನೋಡೇ ಇರ್ಲಿಲ್ಲ. ಇನ್ ಪೊಲೀಸು ಬೇಡ, ನಿನ್ ಕಂಪ್ಲೇಂಟು ಬೇಡ. ಹೋಗಯ್ಯೋ. ಮೂರ್ತಿ, ಅವ್ರ ಸಹವಾಸ ನಿಮಗ್ ಬೇಡ. ಅವ್ರ ಫ್ಯಾಮಿಲಿ ತುಂಬಾ ಡೇಂಜರ್. ಡೇಂಜರ್ ಅಂದ್ರೆ ಅವ್ರೇನ್ 620 ಫ್ಯಾಕ್ಟ್ರಿ ಇಟ್ಕೊಂಡಿದಾರ? ಅವರು 420ಗಳು. ಅವಳು ಕೆಡೋದಿಕ್ಕೆ ಅವರಿಬ್ಬರು ಅಣ್ಣಂದ್ರೆ ಕಾರಣ. ಏನೋ ಮಾಡ್ದ ಇವನು? ಅಮ್ಮವರು ಬೆಳಿಗ್ಗೆ ಗ್ರೌಂಡ್ ನಲ್ಲಿ ಜಾಗಿಂಗ್ ಮಾಡ್ಬೇಕಾದ್ರೆ ನಾಳೆಯಿಂದ ಇಲ್ಲಿ ಬರಬೇಡಿ ಅಂತ ತಡದ್ನಂತೆ. ಆ ಗ್ರೌಂಡ್ ಬೆಲೆ ಎಷ್ಟು? ನಾನು ಅದನ್ನ ಮಾರಕ್ಕಿಟ್ಟಿಲ್ಲ. ಏಯ್ ಏಯ್, ನನಗ್ ಬೇಕು, ಬೇಕೇ ಬೇಕು. ನನ್ನ ತಂಗಿಗೆ ಒಂದು ವಸ್ತು ಇಷ್ಟ ಆದ್ಮೇಲೆ ಅದ್ ನನಗ್ ಬೇಕೇ ಬೇಕು. ಅದೇನಿದೆಯೋ ವಿಚಾರಿಸಿ ಚೆಕ್ ಕೊಟ್ಟು ಕಳ್ಸು. ಆಯ್ತಣ್ಣ. ನಾನು ಅದನ್ನ ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ನೀನ್ ಬದುಕಿರಲ್ಲ. ಅಯ್ಯಯ್ಯೋ, ಏಟ್ ಬಿತ್ತಾ? ಇಲ್ಲಿ ನೋಡೋಣ. ಏನೇ ಮೀಸೆ ಬಂದಿದ್ಯಾ ನಿನಗೆ? ಬಿಡ್ರೆ ಬಿಡ್ರೆ, ಯಾಕ್ರೆ ಅವ್ರ ಹತ್ರ ಗಲಾಟೆ ಮಾಡ್ತಾ ಇದ್ದೀರಾ? ಇದಪ್ಪ ಯಾರ್ ನಾನಾ? ಸೆರಗ್ ನೋಡಿದ್ರೆ ಎಲ್ರು ಹಾಗೆ. ಅಲ್ಲ ರೀ, ಸುಮ್ಮನಿದ್ ನನಗ್ ಲವ್ ಲೆಟರ್ ಬರ್ದು ತಲೆ ಕೆಡಿಸ್ದೋಳು ಇವಳು. ಸಿನಿಮಾ, ಪಾರ್ಕ್, ಹೋಟ್ಲು ಎಲ್ಲ ಸುತ್ತಾಡಿದ್ಮೇಲೆ ನಾನು ಇನ್ ಲವ್ ಮಾಡಲ್ಲ ಅಂತಾಳಲ್ಲ, ನನ್ ಗತಿ ಏನಾಗ್ಬೇಕು? ಹೌದಾ? ಬೇಡಮ್ಮ, ಈಗೆಲ್ಲ ಮಾಡ್ಬೇಡಮ್ಮ. ನಮ್ಮಂತ ಹುಡುಗರಿಗೆ ಹುಚ್ಚಿಡಿತಮ್ಮ ಹುಚ್ಚು. ಏಯ್, ಈ ಗ್ರೌಂಡ್ ನನ್ಗೋಸ್ಕರ ನಮ್ಮ ಅಣ್ಣ ಕೊಡ್ಸಿರೋದು. ನಾಳೆಯಿಂದ ಇಲ್ಲಿ ಯಾರಾದ್ರೂ ಕಾಲಿಟ್ರೆ ನಿಮ್ ಕೈ ಕಾಲು ಮುರಿಸ್ಬಿಡ್ತೀನಿ. ಗೆಟ್ ಔಟ್. ಬನ್ರೆ. ಯಾರ್ ಜೊತೆ ಆಟ ಆಡ್ತಾ ಇದ್ಯಾ? ಗ್ರಾಚಾರ ನೆಟ್ಗಿರಲ್ಲ. ಅಯ್ಯಯ್ಯೋ, ತುಂಬಾ ಆಯಾಸ ಆಗಿದೆ ಅಲ್ಲ? ಜ್ಯೂಸ್ ಕುಡಿ. ಬಂದ್ರ? ಹಲೋ, ಇಲ್ಲಿ ಟಿವಿ ರಿಪೇರಿ ಅಂಗಡಿ ಎಲ್ಲಿ ಬರುತ್ತೆ? ಗೊತ್ತಿಲ್ಲ ರೀ.
ರಾಜಪ್ಪ ಬೀದಿ ಇದೆ ತಾನೆ? ಹೌದಾ? ಬರ್ತೀವಿ. ಒಂದ್ ಅರ್ಧ ಕೆಜಿ ಈರುಳ್ಳಿ, ಒಂದ್ ಅರ್ಧ ಕೆಜಿ ಟೊಮೆಟೊ ಕೊಡಮ್ಮ. ಇಲ್ಲಿ ಟಿವಿ ಅಂಗಡಿ ಎಲ್ಲಿ ಬರುತ್ತೆ? ಗೊತ್ತಿಲ್ಲ. ಏನೋ ಯಾರನ್ ಕೇಳಿದ್ರೆ ಗೊತ್ತಿಲ್ಲ ಅಂತಾರ. ನೋಡ ಹೆಂಗ್ ಬಾಯ್ ಬಿಡಿಸ್ತೀನಿ ಈಗ. ಬೆಳಿಗ್ಗೆ ಅಮ್ಮ ಅವರು ಜಾಗಿಂಗ್ ಮಾಡುವಾಗ ನಾನೇ ಈನಾ? ನನಗ್ ಬರೀ ಟಿವಿ ರಿಪೇರಿ ಮಾಡಕ್ ಬರುತ್ತೆ ಅಂತ ತಿಳ್ಕೊಬೇಡ. ನಿಮ್ಮಂತವ್ರು ಸಿಕ್ಕಿದ್ರೆ ನೆಟ್ಟು ಬೋಲ್ಟ್ ಕಳಿಸಿ ಬಿಸಾಕ್ಬಿಡ್ತೀನಿ. ಹೋಗಿ ಹೇಳ ಅವಳಿಗೆ. ನಮಸ್ಕಾರ. ನಮ್ಮ ಮನೇಲಿ ಟಿವಿ ಕೆಟ್ಟು ಹೋಗಿದೆ. ಇಲ್ಲಿಗೆ ತಗೊಂಡ್ ಬರ, ಮಾಡ್ಕೊಡ್ತೀನಿ. ಆಗೋದಿಲ್ಲ, ನೀವೇ ಅಲ್ಲಿಗೆ ಬರ್ಬೇಕು. ಆಗಲ್ರಿ, ನನ್ಗೆ ಬೇಕಾದಷ್ಟು ಕೆಲಸ ಇದೆ. ತಂದಿಡಿ, ಒಂದು ವಾರ ಆದ್ಮೇಲೆ ಬಂದು ತಗೊಂಡೋಗಿ. ಒಂದ್ ವಾರನಾ? ಅಯ್ಯೋ, ಇವತ್ತು ಪಾಕಿಸ್ತಾನ ಇಂಡಿಯಾ ಒನ್ ಡೇ ಮ್ಯಾಚು. ನಮ್ ಟಿವಿ ಸರೋಗ್ಲಿಲ್ಲ ಅಂದ್ರೆ ನಮ್ಮ ಯಜಮಾನರು ನನ್ನ ಕಚ್ಚಿ ಬಿಡ್ತಾರೆ. ಬನ್ನಿ ಸ್ವಾಮಿ, ಅಲ್ಲೇ ಹೋಗೋಣ. ಬನ್ನಿ ಸ್ವಾಮಿ, ನೀವು ಬನ್ನಿ ಸ್ವಾಮಿ, ಬನ್ನಿ. ಹುಬ್ಳಿ ಅಂಗಡಿ ಕಡೆ ನೋಡ್ಕೊ, ಆಮೇಲೆ ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ನೋಡ್ಕೋತಾರೆ, ನೀವು ಕೂತ್ಕೊಳ್ಳಿ ಸ್ವಾಮಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಒಳಗೆ. ಅಬ್ಬಬ್ಬಾ, ಇದೇನು ಮನೇನೋ ಅರಮನೆನೋ? ಅರಮನೆನೇ, ಬಾ. ಅದಿರ್ಲಿ, ಟಿವಿ ಎಲ್ಲಿದ್ಯಪ್ಪ? ಒಳಗಡೆ ಇದೆ, ತೋರಿಸ್ತೀನಿ ಬಾ. ಎಷ್ಟೋ ಜನಕ್ಕೆ ಮಲ್ಗಕ್ ಮನೆ ಇಲ್ದೆ ಮರದ ಕೆಳಗಡೆ ಬಿದ್ದಿರ್ತಾರೆ. ಇಲ್ಲಿ ನೋಡಿದ್ರೆ ಇಷ್ಟೊಂದ್ ಜಾಗ ವೇಸ್ಟ್ ಆಗ್ತಿದೆಯಲ್ಲಪ್ಪ. ಇದು ನಮ್ಮ ಯಜಮಾನ ಅಮ್ಮನ ರೂಮ್. ಅದು ಟಿವಿ. ರಿಪೇರಿ ಮಾಡ್ಬೇಕಾಗಿರೋದು ಅದನ್ನ. ಇಲ್ಲಿ ಬೇರೆ ಏನಾದ್ರೂ ಮುಟ್ಟಿದ್ರೆ ಕೈ ಕಾಲು ಹುಷಾರ್. ಮುಗಿದ ಮೇಲೆ ಅಲ್ಲಿಗೆ ಬಾ, ಕಾಸು ಕೊಡಿಸ್ತೀನಿ. ತುಂಬಾ ಬಡವರು ಅಂತ ಕಾಣಿಸುತ್ತೆ, ಅದಕ್ಕೆ ಇಷ್ಟೊಂದು ಚಿಕ್ಕ ಮನೇಲಿದ್ದಾರೆ. ಮಮ್ಮಿದ್ ಯಾವ್ದು ಫೋಟೋ ಇಲ್ವಾ? ಫೋಟೋ ಎಲ್ಲಿ ಹೋದ್ಲಿ ಇವಳು? ಪಾರು, ಲಾಂಡ್ರಿಯಿಂದ ಬಟ್ಟೆ ಎಲ್ಲ ಬಂತೇನೆ? ಇನ್ನೂ ಇಲ್ಲ. ಏ ಕೊಬ್ಬಿದ ಕೋಳಿ ನೀನಾ? ಯು ರಾಸ್ಕಲ್, ನನ್ ರೂಮ್ವರೆಗೂ ಬಂದ್ಯಾ? ನೀನ್ ಕರೆಸ್ದೆ, ನಾನ್ ಬಂದೆ. ಯು
ಲೇ ಮನೆ ಹಾಳಿ, ಏನೇ ಮಾಡ್ತಾ ಇದೀಯ ನೀನು? ನನ್ನ ಬೀದಿಲೆಲ್ಲ ಓಡಾಡ್ಸಿ ಅವಮಾನ ಮಾಡ್ತಾ ಇಲ್ಲ ನೀನು. ಹುಡುಗಿರ್ ತಂಟೆಗೆ ಬಂದ್ರೆ ಏನಾಗತ್ತೆ ಅಂತ ಇವತ್ ನಾನು ನಿಂಗೆ ತೋರಿಸ್ತೀನಿ. ಹೆಲ್ಪ್ ಮೀ ಅಣ್ಣ, ಅಣ್ಣ ಪ್ಲೀಸ್ ಬೇಗ ಬಾ. ಏನಾಯ್ತು? ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನನ್ ಮಾತು ಕೇಳಿ. ನಾನು ಅವಳ ಬಟ್ಟೆ ಹದ್ದಿಲ್ಲ. ನಿಮ್ ಮಗುನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ, ಬೇಗ ಬಾ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಮಗು ನಿದ್ದೆ ಮಾಡ್ಬಿಡುತ್ತೆ. ಈ ಕಾಯಿಲೆ ಹೀಗೆ ಬಿಟ್ರೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ತಮಾ ಪೇಷಂಟ್ಗೆ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ. ಮಿಸ್ಟರ್ ಮೂರ್ತಿ, ನನ್ನನ್ನು ಕೇಳಿದ್ರೆ ಈ ಸಿಟಿ ಪೊಲ್ಯೂಷನ್ ಇಂದ ದೂರ 1-2 ವರ್ಷ ಎಲ್ಲಾದ್ರೂ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ. ಇದಕ್ಕಿಂತ ಒಳ್ಳೆ ಮೆಡಿಸಿನ್ ಯಾವುದೂ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಡ್ಯಾಡಿ? ಹೌದಮ್ಮ. ಏನಿದೆಲ್ಲ? ಇದು ಪ್ರಕೃತಿ. ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಪ್ರಕೃತಿ. ಅದೇ, ಹಾಗಂದ್ರೆ ಏನು ಅಂತ. ಹಾಗಂದ್ರೆ ಇದು ನಮಗೆಲ್ಲ ಅನ್ನ ಕೊಡೋ ತಾಯಿ. ಹೌದಾ? ಹಾಗಾದ್ರೆ ಇದು ನಮ್ ತರಾನೇ ಮಾತಾಡುತ್ತಾ? ಮಾತಾಡುತ್ತೆ. ಹಾಗಾದ್ರೆ ಮಾತಾಡ್ಸು ನೋಡೋಣ. ನೀನೇ ಮಾತಾಡ್ಸು. ನೀನೇ ಮಾತಾಡ್ಸು ಡ್ಯಾಡಿ. ಡ್ಯಾಡಿ. ಏನಮ್ಮ? ಅದೇನು? ಯಾವುದು? ಅಲ್ಲಿ ಕಟ್ಟಿದಾರಲ್ಲ ಅದೇನು ಅಂದೆ. ಪುರೋಹಿತ್ರೆ, ನಮಸ್ಕಾರ ಸ್ವಾಮಿ. ನಮಸ್ಕಾರ. ಏನಾಗಬೇಕಿತ್ತು? ನಾವು ಈ ಊರು ಹೊಸಬ್ರು. ಏನಿಲ್ಲ, ಆ ಮರದಲ್ಲೇನೋ ಕಟ್ಟಿದಾರಲ್ಲ, ಏನದು? ಅದು ಹರಕೆ. ಮನಸ್ಸಿನಲ್ಲಿ ಒಳ್ಳೆದನ್ನ ನೆನೆಸ್ಕೊಂಡು ಭಯ ಭಕ್ತಿಯಿಂದ ಕಟ್ಟಿದ್ರೆ ಅದು ನೆರವೇರುತ್ತೆ. ಭಗವಂತ, ನನ್ನ ಮಗು ಗುಣವಾಗ್ಬಿಟ್ರೆ ನಿನ್ನ ಸನ್ನಿಧಾನಕ್ಕೆ ಬಂದು ಪೂಜೆ ಸಲ್ಲಿಸ್ತೀನಿ. ನಾನು ಕೇಳ್ದಾಗ ಸಾಲ ಕೊಡ್ಬೇಕು, ನಾನು ಕಾಸು ಕೊಟ್ಟಾಗ ಈಸ್ಕೋಬೇಕು. ಮಧ್ಯ ಏನಾರ ಇಲ್ಲಿ ನೋಡಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಯಾವೂರು? ಮೈಸೂರು. ಇಲ್ಲೇನ್ ಕೆಲ್ಸ? ಏನಿಲ್ಲ, ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಚೆನ್ನಾಗಿವೆ ಅಂತ ಹೇಳಿದ್ರು. ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಇಳ್ಕೊಳಕ್ಕೆ ಒಂದ್ ಜಾಗ ಕೊಡ್ತೀರಾ? ಹಂಗೆಲ್ಲ ಬಂದವ್ರಿಗೆಲ್ಲ ನಮ್ಮ ಹಳ್ಳಿಲಿ ಬಿಟ್ಕೊಳಕ್ ಆಯ್ಕಿಲ್ಲ. ಬೇರೆ ಯಾವ್ದಾನ ಜಾಗ ನೋಡ್ಕೋವಾಗ. ಏನ ತಿಪ್ಪೇಸ? ಏನ ಮೈಸೂರಿಂದ ಬಂದವನಂತೆ, ಉಳ್ಕೊಳಕ್ ಜಾಗ ಬೇಕಂತೆ. ನಮ್ಮ ಹಳ್ಳಿ ಏನ್ ಧರ್ಮಛತ್ರುವಾ? ನೋಡಿ, ಇಲ್ಲಿ ಈರಜ್ಜಿ ಅಂತಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ಯಾಕೆಂದ್ರೆ ಅವ್ರ ಮೊಮ್ಮಗ ನಾನು ಒಂದೇ ಸ್ಕೂಲಲ್ಲಿ ಓದ್ದವರು. ನಾವಿಬ್ರು ಕ್ಲಾಸ್ಮೇಟ್ಸು. ಈ ರಾಜ್ಯ ಬೋರಾಜಿ ಕತೆ ಎಲ್ಲ ಬೇಡ, ಮೊದ್ಲು ನಿನ್ ಕತೆ ಹೇಳು. ಯಾಕಂದ್ರೆ ಈ ಊರು ತುಂಬಾ ಸಂಪ್ರದಾಯಸ್ಥರಿರೋ ಊರು. ಕುಲ ಗೋತ್ರ ಗೊತ್ತಿಲ್ಲದೆ ಇರೋರ್ನ ಈ ಊರ್ನಾಗ ಬಿಟ್ಕೊಳಕಿಲ್ಲ. ಮುಖ್ಯವಾಗಿ ಮದ್ವೆ ಆಗಿರ್ಬೇಕು. ಸುಮ್ಕಿರೋ, ಮಗ ಇಲ್ವಾ? ಮದ್ವೆ ಆಗದೆ ಇರ್ತದ? ಸರಿ, ಇರವ್ವ ಎಲ್ಲೋಣ? ನಮ್ಮ ಮಮ್ಮಿನ ಅವರು ಊರ್ಗೋಗಿದ್ದಾರೆ,
ಬರೋದು 20 ಡೇಸ್ ಆಗುತ್ತೆ. ಬೇಕಾದ್ರೆ ಫೋಟೋ ತೋರಿಸ್ತೀನಿ. ಯಾವ ಊರ್ಗ್ ಹೋಗವಳೆ? ಯಾಕೆ ಹೋಗವಳೆ? ಯಾಕೆ ಬರ್ಲಿಲ್ಲ? ಸರ್ಕೊಳ್ರ. ಆಹಾ, ಭಾರಿ ಯೋಗ್ಯರು, ನ್ಯಾಯ ಮಾತಾಡ್ತವ್ರೆ. ಕಂಡಿಲ್ವಾ ನಿಮ್ ಯೋಗ್ಯತೆನ ನಾನು? ಪಾಪ ಊರಿಗೊಬ್ಬ ಹೊಸಬ ಬಂದ್ರೆ ಅವನ್ ಹಾಕೊಂಡು ತಿವಿತಾ ಇದ್ರಲ್ಲ ಮೂದೇವಿಗಳ. ನಡೀರೋ ನಡೀರೋ ಆಚೆ, ನಡೀರೋ ಏನು ನಿನಗ್ ಬೇರೆ ಹೇಳ್ಬೇಕಾ? ಹೋಗ ಆಚೆ ಹೋಗು. ಏನು ಆ ಕೆಕ್ಕರ್ಸ್ಕೊಂಡ್ ನೋಡ್ತಾ ಇದ್ಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಟ್ಟೇನು? ಹೋಗು ಹೋಗು ಅಂದ್ರೆ ಏನಪ್ಪ, ನೀನ್ ನಮ್ಮ ಮಾದೇವನ ಗೆಳೆಯನ? ಹೌದು. ನಾನವ್ರ ಅಜ್ಜಿ, ನೀರಜ್ಜಿ. ಅಜ್ಜಿ ಅಜ್ಜಿ ಎದ್ದೇಳಪ್ಪ ಎದ್ದೇಳಪ್ಪ. ಎಷ್ಟು ವಿನಯಪ್ಪ ನಿನಗೆ. ಅಜ್ಜಿ, ನೀನ್ ಸಿಕ್ಕಿದ್ದು ದೇವ್ರು ಸಿಕ್ದಾಗೈತೆ ಅಜ್ಜಿ. ಪಾಪ ಮನೆಗೆ ಹೋಗೋಣ. ಪಾಪ ಬಾ ಬಾ. ನೋಡು, ನಾನು ಈ ಮನೇನ ನನ್ನ ಮೊಮ್ಮಗನಿಗೋಸ್ಕರ ಕಟ್ಸಿದ್ದು. ಅವನ್ ಯಾವ್ದೋ ಪಟ್ಟಣದ ಹುಡುಗಿನ ಕಟ್ಕೊಂಡು ಬೊಂಬಾಯಿಗೆ ಎದ್ದು ಬಿಟ್ಟ. ಈ ಮುದ್ಕಿ ಇದ್ದಾಳ ಸತ್ಲ ಅಂತ ನೋಡೋಕು ಬರ್ಲಿಲ್ಲ, ಒಂದು ಕಾಗದನೂ ಬರೀಲಿಲ್ಲ. ಎಲ್ಲ ನನ್ನ ಹಣೆ ಬರ. ನೋಡು, ನನಗೆ ನನ್ನ ಮೊಮ್ಮಗ ಹೇಗೋ ನೀನು ಹಾಗೆ ಅಪ್ಪ. ಈ ಮನೇಲಿ ಎಷ್ಟು ದಿವಸ ಬೇಕಾದ್ರೂ ಸುಖವಾಗಿರ್ಬೋದು. ಮಕ್ಕಳು ಯಾವಾಗ್ಲೂ ಇದ್ದಿದ್ದೆ ತಗೊಳ್ರಿ ಪಂಚಾಯತಿಯ ಊರ್ನಲ್ಲಿ ಏನಾದ್ರು ಒಂದು ಕಿರಿಕಿ ಮಾಡ್ತಾ ಇರ್ತಾರೆ, ಮಾಡ್ತಾರೆ. ಆ ಮಕ್ಕಳು ಮಾಡೋದಾಗುತ್ತೆ. ಏನ್ರಲ್ಲ, ಈ ಊರಲ್ಲಿ ನಿಮ್ಮಿಬ್ಬರದು ಗಲಾಟೆ ಜಾಸ್ತಿ ಆಗ್ಬಿಟ್ಟೈತೆ. ಏನ್ ಮಾಡಿದ್ರು ಇವ್ರು? ಇವ್ರಿಬ್ರು ಮರಕ್ ಕತ್ತಿ ಯಾರಿಗೂ ಕಾಣ್ದಂಗೆ ಕಾಯಿ ಕಿತ್ತವ್ರೆ. ಹೌದೇನ್ರು? ಮಕ ಏನ್ ನೋಡ್ತಿರೋ? ಮಾತಾಡಿ. ನಾವೇನು ಕಾಯಿ ಕೀಳಕ್ ಮರ ಹತ್ಲಿಲ್ಲ. ಮತ್ತೇನು ಕಾಯಿ ಇಡಾಕ ಹತ್ತಿದ್ರಿ? ಸುಮ್ಕಿರಲ್ಲ, ನೀವೆಲ್ಲ ಯಾಕೆ ಕಿಸಿತೀರಾ? ಹೇಳ ಹೇಳೋ ಲೈ. ಹೇಳ್ಬಿಡ್ಲಾ? ಬ್ಯಾಡ ಕಣ್ಣ, ನೀ ಸುಮ್ಕಿರ್ಲ, ನೀ ಹೇಳ. ಹೇಳಿದ್ಮೇಕೆ ಒದಿಬಾರ್ದು. ನೀನೇನಾದ್ರೂ ಹೇಳಿದ್ರೆ ನಾನ್ ಚಾರ್ಜ್ ಓದಿತೀನಿ. ಈಗ ನೀವ್ ಹೇಳ್ದೆ ಹೋದ್ರೆ ಈಗ ನಿಮ್ಮಿಬ್ಬರಿಗೂ ನಾನ್ ಚಾರ್ಜ್ ಓದ್ ಬಿಡ್ತೀನಿ. ಹೇಳೋ ಲೈ. ಅವ್ರ ಅಷ್ಟೊಂದು ಕೇಳ್ಕೊತಾವ್ರೆ, ಹೇಳಿಲ್ಲ ಅಂತಂದ್ರೆ ಹೆಂಗ? ಗೌಡ್ರೆ, ನಾವು ಮರದ ಮೇಲೆ ಹತ್ತಿದ್ದು ಯಾಕೆ ಅಂತಂದ್ರೆ ಈಗ ನಾನ್ ಓದ್ಬಿಡ್ತೀನಿ, ಸುಮ್ಕಿದ್ರೆ ಸರ್ ಆಯ್ತು. ಈಗ ನೀ ಸುಮ್ಕಿದ್ರೆ ಸರ್ ಆಯ್ತು, ನೀ ಹೇಳೋ. ಗೌಡ್ರೆ, ನಾವ್ ಮರದ ಮೇಲೆ ಹತ್ತಿದ್ದು ನೀವು ರಾಜಮ್ಮನ್ ಕರ್ಕೊಂಡು ಬೇಲಿ ಒಳಗ್ ಹೋದ್ರಲ್ಲ, ಒಳಗಡೆ ಏನ್ ಮಾಡ್ತಿದ್ದೀರಾ ನೋಡೋಣ ಅಂತ ಮರ ಹತ್ತಿದ್ವಿ ಅಷ್ಟೇ. ಅಯ್ಯಯ್ಯ, ಎಲ್ಲೆಲ್ಲ ಎಲ್ಲ ಮಂಗಮಯ ಆಗ್ಬಿಟ್ರಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಬರ್ಬಾರ್ದಾಗಿತ್ತಾ? ಯಾರಾದ್ರೂ ನೋಡಿದ್ರೆ? ನೋಡಿದ್ರೆ ಏನ್ ಮಾಡ್ತಾರೆ? ಕತ್ತರಿಸ್ಬಿಡ್ತೇನೆ. ರಾಜರ ವಂಶ ಕಣೆ ನಮ್ದು. ಒಬ್ಬ ರಾಜ ಯಾವ್ದನ್ನ ಎಷ್ಟೊತ್ತಲ್ಲಿ ಬೇಕಾರೋ ಅನ್ಭವಿಸ್ಬೋದು. ಊಟ ಮಾಡಿದ್ಯಾ? ಮಲ್ಕೋಬಾ. ಅದನ್ನಾದ್ರೂ ಪ್ರೀತಿಯಿಂದ ಹೇಳ್ಬಾರ್ದಾ? ನಾನ್ ಮಾತಾಡೋದೇ ಹಾಗೆ. ಬಾರೆ. ಟೆಲಿಗ್ರಾಮ್. ಮೂರ್ತಿ, ಏನಪ್ಪ ಅದು? ನಮ್ ಟಿವಿ ಅಂಗಡಿ ಯಜಮಾನ್ರು ಹೋಗ್ಬಿಟ್ರಂತೆ ಅಜ್ಜಿ. ಅಯ್ಯೋ ಪಾಪ, ಏನಾಗಿತ್ತು ಅವ್ರಿಗೆ? ತುಂಬಾ ಆರೋಗ್ಯವಾಗಿದ್ರು. ಅಜ್ಜಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾ, ಮಗುನ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಜ್ಜಿ. ಆಗ್ಲಪ್ಪ.
ಸ್ವಾಮಿ, ಅಮ್ಮ ಅವ್ರ ಜಾತಕದ ಪ್ರಕಾರ ಈ ತಿಂಗಳು ಕಂಕಣ ಬಲ ಇದೆ. ಕಂಕಣ ಬಲನ ಉಮಾಗ ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯೇನ್ರಿ? ಸ್ವಾಮಿ, ನಮ್ಮ ತಲೆ ಕೆಡಬಹುದು, ಜಾತಕ ಕೆಡೋದಿಲ್ಲ. ಈ ತಿಂಗಳು ಅಮ್ಮ ಅವ್ರ ಮದ್ವೆ ಆಗ್ಲೇಬೇಕು. ಮದ್ವೆನಾ ನೀವ್ ಮಾಡ್ಕೋತೀರಾ? ಅಣ್ಣ, ನಾ ಪಿಕ್ನಿಕ್ ಹೋಗ್ಬಿಟ್ಟು ಬರ್ತೀನಿ. ಬಾಯ್ 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 ಅಣ್ಣ. ಬಾಯ್. ಸ್ವಾಮಿ, ದೂರದ ಪ್ರಯಾಣ ತುಂಬಾ ಅಪಾಯ, ಹಾಗಂತ ಜಾತಕ ಹೇಳ್ತಿದೆ, ದಯವಿಟ್ಟು ಹೋಗ್ಬೇಡಿ ಅಂತ ಹೇಳಿ. ಈಗ ಅವಳ ಹತ್ರ ಉಗಿಸ್ಕೊಂಡಿದ್ ಸಾಲ್ದಾ? ಯಾಕ್ರಿ ಹಿಂಸೆ ಕೊಡ್ತೀರಿ? ನಮ್ಗಿದ್ರಲ್ಲೆಲ್ಲ ನಂಬಿಕೆ ಅಲ್ರಿ. ದಯವಿಟ್ಟು ನನ್ನ ಮಾತು ಕೇಳಿ. ಯಾವ್ದಕ್ಕೂ ಅಮ್ಮವ್ರನ್ನ ಹೋಗ್ಬೇಡಿ ಅಂತ ಹೇಳಿ. ಮೇಲೆ ಮನೆ ಕೆಲಸದವಳು ಮನೆ ವಿಷಯದಲ್ಲಿ ತಲೆ ಹಾಕ್ಬಾರ್ದು. ಬಚ್ಚಲ ಮುಸುರಿದೆ, ತೊಳಿ ಹೋಗು. ರಾಯರೇ, ತಪ್ಪಾಗಿ ತಿಳ್ಕೊಬೇಡಿ, ನಾವು ತಲತಲಾಂತರದಿಂದ ನಿಮ್ಮ ಪುರೋಹಿತರೆ, ಜಾತಕ ಇಲ್ಲಿದೆ ಇಲ್ಲಿ, ಅದನ್ನ ಯಾರು ಓದಕ್ಕಾಗಲ್ಲ. ಹೋಗಿ ನಿನ್ ಕೆಲಸ ನೋಡಿ. ಲೈಫಲ್ಲಿ ಸ್ಪೀಡ್ ಇದ್ರೆ ಕಣೆ ಥ್ರಿಲ್ ಸಿಗೋದು. ನಿನ್ಗೆ ಯಾರು ಹೇಳ್ತಾರೆ? ತುಂಬಾ ಹಠ ಕಣೆ. ಏನಾಯ್ತೆ? ಅಯ್ಯೋ, ಇವಾಗ ಏನ್ ಮಾಡಿದೆ? ಏನೇ ಮಾಡೋದೀಗ? ಬೇಡಿ, ಇದ್ರ ಮುಖ ತುಂಬಾ ವಿಕಾರವಾಗಿದೆ. ಯಾರು ಅಂತ ಗುರ್ತೇ ಸಿಗ್ತಾ ಇಲ್ಲ. ರೀ ಪುರೋಹಿತರೆ, ಕಂಕಣ ಬಲ ಇದೆ ಅಂದ್ರಲ್ರಿ, ಈ ತಿಂಗಳು ಮದುವೆ ಆಗತ್ತೆ ಅಂದ್ರಲ್ರಿ. ಶ್ರಾದ್ದ ಮಾಡ್ತಿದ್ದೀನಿ, ಶ್ರಾದ್ದ. ನಮ್ ತಂಗಿ ಉಮಾ ಮಿಂಚುಳಿತರ ಈ ಮನೆ ತುಂಬಾ ಓಡಾಡ್ಕೊಂಡಿದ್ಲು. ದಿನಕ್ಕೆ 20 ಸಲ ಅಣ್ಣ ಅಣ್ಣ ಲೇ ಅಣ್ಣ ಹೋಗ್ ಬರ್ತೀನಿ ಅಂದ್ಲಲ್ಲೋ, ಯಾಕೋ ಬರ್ಲಿಲ್ಲ? ನಿನಗೇನಾದ್ರು ಹೇಳಿದ್ಲ? ನಿನಗೇನು ಹೇಳಿಲ್ಲ ಕಣೋ. ಅಳ್ಬಾರ್ದು ಅಳ್ಬಾರ್ದು, ಅದ್ರೊಳ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅಳ್ಬಾರ್ದು.
ನನ್ನ ಕೈನಲ್ಲಿ ಅಳ್ತಾ ಇರೋಕ್ಕಾಗ್ತಿಲ್ಲ. ದೇವ್ರೆ, ನನಗೆ ಯಾಕಿಂತ ತಂಗಿನ ಕೊಟ್ಟೆ? ಈಗ ಬಂದಿರೋ ಈ ಯೂರಿಯಾ ಪಾರಿಯಾ ಈ ಗೊಬ್ಬರಗಳು ನಂಬ್ಕೊಂಡು ಬೆಳೆ ಇಟ್ಟರೆ ದೇವರೇ ಗತಿ ಕಣೋ. ಹೌದೌದು. ಒಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಬೆಳೆ ಕಾಣ್ಬೇಕಾದ್ರೆ. ಇದ್ಯಾಕ್ಲ ಇಲ್ಲೇ ನಿಂತ್ಬಿಟ್ಟೆ? ಲೋ ಏನ್ಲ ಅದು ಬಂಡೆ ತಾ ಬಿದ್ದಿರೋದು? ಏನ ಗೊತ್ತಲ್ಲಪ್ಪ. ನಡಿ ನೋಡವ. ನಡಿ ನಡಿ. ಇವಳು ನಮ್ಮ ಮೂರ್ ತಪ್ಪು ನೆಂಡ್ರಲ್ವಾ? ಹಿಡ್ಕೊಳ್ಳ. ಒಂದು ನಿಮಿಷ. ಅಜ್ಜಿ, ಆ ಹುಡುಗಿ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಏನಾಗಿದೆ? ಅವಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅವಳು ಬದುಕಿರೋದೇ ಹೆಚ್ಚು. ಅಯ್ಯೋ ಶಿವನೇ. ನನಗನ್ಸುತ್ತೆ ಬಹುಶಃ ಅವಳಿಗೆ ಹಳೆ ನೆನಪುಗಳು ಯಾವುದೂ ಇಲ್ಲ ಅಂತ. ಇನ್ನೇನು ಗತಿ? ನೋಡೋಣ, ನೀವು ಹೆದರ್ಕೋಬೇಡಿ. ಅವಳಿಗೆ ಪ್ರಜ್ಞೆ ಬರಲಿ. ಆ ದೇವರಿದ್ದಾನೆ, ಯಾವುದಕ್ಕೂ ಅವಳನ್ನ ಸೂಕ್ಷ್ಮವಾಗಿ ನೋಡ್ಕೊಳ್ಳೋದು ಒಳ್ಳೇದು. ದೇವ್ರೆ, ಇವಳಿಗೆ ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ? ಅವನ್ ಯಾವಾಗ ಬರ್ತಾನೋ? ಇವಳು ನೋಡಿದ್ಮೇಲೆ ಏನ್ ಆಗ್ತಾನೋ? ಅಜ್ಜಿ, ನನಗನ್ಸುತ್ತೆ ಬಹುಶಃ ಅವಳಿಗೆ ಹಳೆ ನೆನಪುಗಳು ಯಾವುದೂ ಇಲ್ಲ ಅಂತ. ಮಮ್ಮಿ, ಮಮ್ಮಿ, ನೀನ್ ಇಷ್ಟ ದಿನ ಎಲ್ಲಿ ಹೋಗಿದ್ದೆ? ನೀ ಇಷ್ಟ ದಿನ ಎಲ್ಲಿ ಹೋಗಿದ್ದೆ? ನೀನ್ ಯಾರು? ನಾನು ನೀನು ನೀನು ಮೀನಾ, ನಿನ್ ಮಗಳು. ನೀನು ಅವಳಮ್ಮ. ಏ ಅಜ್ಜಿ, ಅಮ್ಮ ಅಲ್ಲ, ಮಮ್ಮಿ. ಅದೇ ಅದೇ ಅದೇ, ನಾನು ನಿಮ್ಮ ಅಜ್ಜಿ. ಅಜ್ಜಿ, ಬಾಮ್ಮ, ಕೈಕಾಲು ತೊಳ್ಕೊಳ್ವಂತೆ. ತುಂಟಿ, ನೀನ್ ಇಲ್ಲೇ ಇರು. ಅರೆ, ಏನ್ ಯೋಚನೆ ಮಾಡ್ತೀಯ? ಬಾ.
ಲೋ ಯಾಕ್ಲಾ ಇವ್ನ ನಟಿಸ್ಕೊ ಬಂದೆ? ಅವ್ನ್ ಮುಂದೆ ಓಡ್ತಿದ್ದ, ನಾನು ಅವನಿಂದ ಓಡ್ ಬರ್ತಿದ್ದೆ. ಅದ್ನೇ ಯಾಕೆ ಅಂತ ಕೇಳ್ತಾ ಇರೋದ್ ನಾನು. ಅವನ್ ಮುಂದೆ ಓಡೋಗ್ತಿದ್ದೆ ಅಣ್ಣ, ಅವನಿಂದ ನಾನ್ ಓಡ್ ಬರ್ತಿದ್ದೆ ಅಣ್ಣ. ಅಯ್ಯೋ ಅದನ್ನೇ ಯಾಕೆ ಅಂದೆ. ಅಯ್ಯೋ ನಿಂಗೆ ಹೇಳಕ್ ಬರಕಿಲ್ಲ, ಸುಮ್ಕಿರೋ. ನಾನು ಹೇಳ್ಬಿಡ್ಲಾ? ಹೇಳು ಅಣ್ಣ, ಹೇಳ್ಬಿಡ್ಲಾ? ಹೇಳು. ನಾನ್ ಮುಂದೆ ಓಡೋಗ್ತಾ ಇದ್ನಾ, ಇವನ್ ಹಿಂದೆ ಓಡ್ ಬರ್ತಾ ಇದ್ದ ಅಷ್ಟೇ. ಅಯ್ಯ ನನಗೀಗ ಬತ್ತಿರ ಕೋಪಕ್ಕೆ ನಿಮ್ ಇಬ್ಬರು ಬಡ್ದಾಕ್ತೀನಿ. ನೋಡೋಣ ಅಮ್ಮಸೆ ಹೇಳ್ಬೇಡ ಕಣ, ಹೇಳ್ಬೇಡಣ. ಇಷ್ಟ ಕೇಳೋಣ ವಿಷಯ. ಹೇಳು. ಇವನು ಮುಂದೆ ಓಡ್ ಬರ್ತಿದ್ನಾ, ನಾನು ಹಿಂದೆ ಓಡ್ ಬಂದ. ಅಯ್ಯೋ ನೀವಿಬ್ರು ಸೇರ್ಕೊಂಡ್ ನನ್ ತಲೆನಾ? ಎಲ್ಲ ಅವ್ರಿಬ್ರು ಅಣ್ಣ ಹೊಸುದ್ದಿ ಏನದು? ನಾಕಾಣೆ ಕೊಡು, ಹೇಳ್ತೀನಿ. ಕೊಟ್ರೇನೆ ಹೇಳೋದ ನೀನು? ತಗೋ, ಏನ್ ಹೇಳು. ಮತ್ತೆ ನಿನ್ ಹೆಂಡ್ರು ಊರಿಗೆ ಬಂದವಳೆ. ನನ್ ಹೆಂಡ್ರ? ಇವನೊಬ್ಬ ಲೂಸ್. ಅಜಯ್, ಮೂರ್ತಿ, ನಿನ್ ಹೆಂಡತಿ ಎಷ್ಟು ಮುದ್ದಾಗವಳು, ಒಳ್ಳೆ ಬೆಣ್ಣೆ ಹಾಗಿದ್ದಾಳೆ. ನೋಡಕ್ಕೆ ಎರಡು ಕಣ್ಣು ಸಾಲದು. ಮೀನಾ ಅಂತೂ ಅವ್ರ ಅಮ್ಮನ್ನ ಬಿಡ್ತಾನೇ ಇಲ್ಲ, ಹಾಗೆ ಅಂಟ್ಕೊಂಡ್ಬಿಟ್ಟಿದ್ದಾಳೆ. ಹೋಗ್ ಮಾತಾಡ್ಸು. ಡ್ಯಾಡಿ, ಮಮ್ಮಿ ಬಂದ್ಬಿಟ್ಲು. ಬಾಮ್ಮ, ನಾವಿಬ್ರು ಎಮ್ಮೆ ತೊಳೆಯೋಣ. ಬೇಡ, ಬಿಸ್ಕೆಟ್ ತಿನ್ನೋಣ. ಬಿಸ್ಕತ್ ತಿನ್ಬೇಕಾ? ನೀನಿನ್ನೂ ಬದುಕಿದೀಯಾ? ನೀನಿನ್ನೂ ಬದುಕಿದ್ಯಾ? ಯಾಕೆ ಬಂದೆ ಇಲ್ಲಿಗೆ? ಯಾಕ್ ಬಂದೆ ಇಲ್ಲಿಗೆ? ನಿನ್ನ ಕೇಳ್ತಿರೋದು ಯಾಕೆ ಬಂದೆ ಇಲ್ಲಿಗೆ ಅಂತ. ನಿನ್ನೆ ಕೇಳ್ತಾ ಇರೋದು ಯಾಕ್ ಬಂದೆ ಇಲ್ಲಿಗೆ? ಏನ್ ತಿಳ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ ನೀನು? ಇಲ್ಲಿ ನಿಮ್ ಅಣ್ಣಂದ್ರೆ ಯಾರು ಬರಲ್ಲ. ಪಾಪ ಅವಳನ್ಯಾಕ ಬೈತಾ ಇದ್ಯಾ? ಅಜ್ಜಿ ನಿಂಗೆ ಗೊತ್ತಿಲ್ಲ ಅಜ್ಜಿ, ಇವಳು ಎಂತೋಳು ಅಂತ. ನೀನು ಗೊತ್ತಿಲ್ಲ. ಅಜ್ಜಿಯೋ, ನಾನ್ ಹೇಳ್ತೀನಿ. ಅಜ್ಜಿ ನಡಿ ಅಂದ್ರೆ ನಡಿಯೋ. ಯಾರು ಇಲ್ಲಿ? ಅಜ್ಜಿ ಇವಳ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ, ಸುಮ್ಮನೆ ಅಜ್ಜಿ. ಅಯ್ಯೋ, ಅವಳನ್ನ ಬೈಬೇಡ ಕಣೋ. ಅವಳಿಗೆ ಹಳೇದ್ ಯಾವ್ದು ಜ್ಞಾಪಕ ಇಲ್ಲ ಅಂತ ವೈದ್ಯರು ಹೇಳಿದ್ರು. ಎಲ್ಲ ಮರ್ತೋಗ್ಬಿಟ್ಟಿದೆ ಅಂತೆ. ಏನು? ಹೌದಪ್ಪ, ಅವಳನ್ನ ಹುಷಾರಾಗಿ ನೋಡ್ಕೋಬೇಕಂತೆ, ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ಅಂದ್ರು. ಅವಳಿಗೇನಾದ್ರೂ ನನಗೇನಜ್ಜಿ? ಉಗ್ದೋಡ್ಸು ಮೊದ್ಲವಳ. ಏಯ್ ಸುಮ್ನಿರಪ್ಪ. ಗಂಡ ಹೆಂಡತಿ ಅಂದ್ಮೇಲೆ 1000 ಬರುತ್ತೆ, 1000 ಹೋಗುತ್ತೆ. ಅಷ್ಟಕ್ಕೆ ಮನೆಯಿಂದ ಆಚೆ ಕಟ್ಬಿಡ್ತಾರ? ಅಯ್ಯಯ್ಯೋ, ಅವಳು ನನ್ನ ಹೆಂಡತಿ ಅಲ್ಲ ಅಜ್ಜಿ. ಹಾ, ಲೋಕದೃಷ್ಟಿಲಿ ಇವಳು ಬದುಕಿಲ್ಲ, ಸತ್ತಿದ್ದಾಳೆ. ಆದ್ರೆ ಇವಳು ನನ್ನನ್ನು ಸಾಯಿಸೋದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ. ಹಾಗಾದ್ರೆ ನಿನ್ ಹೆಂಡತಿ ಯಾರು? ಅಯ್ಯೋ, ನನ್ ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ. ನಾನಿನ್ನೂ ಅಪ್ಟ ಬ್ರಹ್ಮಚಾರಿ ಅಜ್ಜಿ. ಅಯ್ಯಯ್ಯೋ, ಹಾಗಾದ್ರೆ ಮೀನಾ ಯಾರು? ಮೀನಾ ನನ್ ಮಗಳಲ್ಲ ಅಜ್ಜಿ. ಅಯ್ಯಯ್ಯೋ, ಮೀನಾ ನಿನ್ ಮಗಳಲ್ಲ? ಹಾಗಾದ್ರೆ ಯಾರ ಮಗಳು? ನಮ್ಮ ಅಣ್ಣನ ಮಗಳು. ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ನನ್ ಕಂಡ್ರೆ ತುಂಬಾ ಪ್ರೀತಿ. ಅವ್ರು ನನ್ನ ಮಗನ್ಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಆದ್ರೆ ತುಂಬಾ ದಿನ ಅವ್ರ ಜೊತೆ ಬಾಳೋ ಅದೃಷ್ಟ ನನಗ್ ಸಿಗ್ಲಿಲ್ಲ. ದೇವರವ್ರನ್ನ ಬೇಗ ಕರ್ಕೊಂಡ್ಬಿಟ್ಟ. ಆಕ್ಸಿಡೆಂಟ್ ಅಲ್ಲಿ ಇಬ್ರು ಹೋಗ್ಬಿಟ್ರು. ಮೀನಾ ಆಗ 6 ತಿಂಗಳು ಮಗು. ಅದು ಅನಾಥವಾಗ್ಬಾರ್ದು ಅಂತ ನಾನೇ ಅಪ್ಪ ಅಂತ ಸುಳ್ಳು ಹೇಳ್ಕೊಂಡ್ ಬಂದೆ. ಆದ್ರೆ ಅವಳು ಇವತ್ತಿಗೂ ಅಮ್ಮ ಅಮ್ಮ ಅಂತ ಕೊರಗ್ತಾ ಇರ್ತಾಳೆ. ಅದನ್ನ ಅವಳು ಮರಿಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿನ ವಿನಃ ನನಗ್ ಬೇರೆ ಯಾವ ಕೆಲ್ಸನೂ ಇಲ್ಲ ಅಜ್ಜಿ. ಬಾಜಿ, ನಮ್ಮ ಅಣ್ಣ ಅತ್ತಿಗೆ ಬಿಟ್ಟೋಗಿರೋ ಆಸ್ತಿ ಅಂತ ತೋರಿಸ್ತೀನಿ. ಇದು ನಮ್ಮ ಅತ್ತಿಗೆ ಮಾಂಗಲ್ಯ, ಬಳೆಗಳು. ಇಷ್ಟೆಲ್ಲ ಹೇಳತ್ತಲ್ಲ, ಈ ಕೇಳಜ್ಜಿ ಅವಳನ್ನ ಯಾಕೆ ಬಂದಿದ್ದಾಳೆ ಅಂತ. ಅಯ್ಯೋ, ನೀನ್ ಅವಳನ್ನ ಏನು ಕೇಳಕ್ ಹೋಗ್ಬೇಡ. ನೀನ್ ಹೇಳೋದೆಲ್ಲ ನಿಜ ಇರ್ಬೋದು, ಆದ್ರೆ ಈಗ ಅವಳಿಗೆ ಏನೂ ಗೊತ್ತಿಲ್ಲ. ನಿನ್ ಮಗು ಹೇಗೋ ಅವಳು ಹಾಗೆ ಕಣಪ್ಪ. ಹಾಗಂತೀಯ? ಸರಿ, ಹಾಗಾದ್ರೆ ಅವಳನ್ನ ಕಳಿಸ್ಬಿಟ್ಟು ಬರ್ತೀನಿ. ಅಯ್ಯೋ ಬೇಡಪ್ಪ, ಅವಳನ್ನ ಕರ್ಕೊಂಡು ಹೋಗ್ಬೇಡ. ಕರ್ಕೊಂಡು ಹೋಗದೆ ಇಲ್ಲಿ ಇಟ್ಕೊಂಡು ಏನ್ ಮಾಡೋದು ಅವಳನ್ನ? ನನ್ ಮನ್ಸಿಗೆ ಅನ್ಸುತ್ತೆ ದೇವ್ರೇ ನಿನಗೋಸ್ಕರ ಅವಳನ್ನ ಇಲ್ಲಿ ಕಳ್ಸಿದ್ದಾನೆ ಅಂತ. ಅವಳು ಇಲ್ಲೇ ಇರ್ಲಿ. ಒಳ್ಳೆಯವಳು ಕೆಟ್ಟವಳು, ನಿನ್ ಮನೆ ಹೊಸಲು ಮೆಟ್ಟಿ ಒಳಗ್ ಬಂದಿದ್ದಾಳೆ. ಊರ್ ಜನ ಎಲ್ಲ ಅವಳೇ ನಿನ್ನ ಹೆಂಡತಿ ಅಂತ ನಂಬಿದ್ದಾರೆ. ಈಗ ನೀನ್ ಅವಳನ್ನ ಆಚೆ ಗಟ್ಬಿಟ್ರೆ ನಾಳೆ ಜನಕ್ಕೆ ಏನು ಉತ್ತರ ಕೊಡ್ತೀಯ? ಊರೊಳಗ್ ಬರ್ತಿದ್ದ ಹಾಗೆ ಅವಳು ಫೋಟೋ ತೋರಿಸಿ ಎಲ್ಲರನ್ನೂ ನಂಬಿಸ್ಬಿಟ್ಟಿದ್ಯಾ. ಈಗ ಅದನ್ನ ಹ್ಯಾಕ್ ಸುಳ್ಳು ಮಾಡ್ತೀಯ? ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ಮಗಳು ಮೀನಾ ಅಮ್ಮ ಅಮ್ಮ ಅಂತ ಹಂಬಲಿಸ್ತಾ ಇದ್ದವಳು ಉಮಾ ನೋಡಿದ ಮೇಲೆ ಎಲ್ಲಾನು ಮರೆತು ಅವಳ ಜೊತೆ ಬೆರೆತ್ಕೊಂಡ್ಬಿಟ್ಟಿದ್ದೆ.
ಈಗ ಆ ಮಗು ಮನಸ್ಸಿನ ಸಂತೋಷನ ಹಾಳು ಮಾಡ್ಬೇಕು ಅಂತಿದ್ಯಾ? ಮಗುಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿರೋ ನೀನು ಈಗ ಅವಳನ್ನೇ ಬಲಿ ತಗೊಳ್ಳೋ ಕೆಟ್ಟ ನಿರ್ಧಾರಕ್ಕೆ ಬರ್ಬೇಡಪ್ಪ. ಅಜ್ಜಿ ಅಜ್ಜಿ ಎಂತ ಪ್ರಾಣ ಸಂಗಡೆ ಸಿಗಾಕಿಸ್ತಿದ್ಯಾ ನನ್ನ. ಈಗ ನಾನು ಏನ್ ಮಾಡುವಂತಿ ಅಜ್ಜಿ? ಏನು ಮಾಡ್ಬೇಡ, ಸುಮ್ನೆ ಇದ್ಬಿಡು. ಬರೋದ್ ಬಂದವಳೆ, ಇರೋಷ್ಟು ದಿವಸ ಇದ್ಬಿಟ್ಟು ಹೋಗ್ಲಿ. ತಪ್ಪು ಅಜ್ಜಿ ತಪ್ಪು. ಅವಳಲ್ಲಿ ಇರ್ಬಾರ್ದು. ಅವಳು ನಾವ್ಯಾಕೆ ಇಟ್ಕೋಬೇಕು? ಅವ್ರ ಮನೇಲಿ ಇವಳು ಸತ್ತೋಗಿದ್ದಾಳೆ ಅಂತ ಎಲ್ರು ದುಃಖದಲ್ಲಿರ್ತಾರೆ. ಇಂತಹ ಸಮಯದಲ್ಲಿ ನಾನು ಅವಳನ್ನ ಕರ್ಕೊಂಡೋಗ್ಬಿಟ್ರೆ ಅವರೆಷ್ಟು ಸಂತೋಷ ಪಡ್ತಾರೆ ಹೇಳಜ್ಜಿ. ಕರ್ಕೊಂಡ್ ಹೋಗಪ್ಪ, ಈಗ್ಲೇ ಬೇಡ ಅಂದೆ. ಇನ್ನೂ ಸ್ವಲ್ಪ ದಿವಸ ಅವಳು ಇಲ್ಲೇ ಇದ್ರೆ ಮೀನಾನು ಸುಧಾರಿಸ್ಕೊಳ್ತಾಳೆ, 3 ಜನದ ಬಾಯಿನೂ ಮುಚ್ಚಿಸ್ಬಹುದು. ನೋಡು, ಹೇಳೋದ್ನೆಲ್ಲ ಹೇಳಿದ್ದೇನೆ, ಇದ್ರ ಮೇಲೆ ನಿನ್ನಿಷ್ಟಪ್ಪ. ಏನಾಯ್ತಮ್ಮ? ನೀನು ತುಂಬಾ ಒಳ್ಳೆಯವನು. ಮೀನಾ 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 ಆಟ ಆಡೋಣ ಬಾರೆ. ನಾ ಬರಲ್ಲ. ಯಾಕೆ? ನನಗೆ ಮೂಡಿಲ್ಲ. ಈಗ ನೀನ್ ಬರ್ತೀಯೋ ಅಲ್ವೋ? ಬರಲ್ಲ. ಬರಲ್ಲ? ಅಜ್ಜಿ ಅಜ್ಜಿ ಯಾಕಮ್ಮ, ಏನಾಯ್ತು? ಈ ಮೀನನ್ನ ನೋಡಜ್ಜಿ, ಆಟ ಆಡಕ್ ಬಾ ಅಂದ್ರೆ ಬರಲ್ಲ ಅಂತ. ಆಟನ? ಆಟ ಆಡೋ ವಯಸ್ಸಾ ಇದು? ಬಾ, ಅಚ್ಚುಕಟ್ಟಾಗಿ ಅಡಿಗೆ ಮಾಡೋದು ಹೇಳ್ಕೊಡ್ತೇನೆ, ಬಾ. ಅಡಿಗೆ ಮಾಡಕ್ ನೀನ್ ಇದೆಯಲ್ಲ, ಈಗ ನಾನು ಆಟ ಆಡ್ಲೇಬೇಕು. ಅಯ್ಯಯ್ಯೋ, ಹೊಡಿಬೇಡ, ನೀನ್ ಅಳ್ಬೇಡ, ಹೇಳ್ತೀನಿ. ಈ ಮನೇಲಿ ನಂಗೆ ಸಮಾಧಾನ ಮಾಡೋದೇ ಸಾಕಾಗೋಗ್ಬಿಟ್ಟಿದೆ. ಮುದ್ದು ಮೀನಾ, ಅಮ್ಮನ ಮನಸ್ಸು ನೋಯಿಸ್ಬಾರ್ದಮ್ಮ. ಹೋಗಿ ಜೊತೆಲಿ ಆಟ ಆಡು. ಮಮ್ಮಿ ಅಲ್ಲ? ಅಜ್ಜಿ, ನಾನು ಆಟ ಆಡಕ್ ಹೋಗ್ಲಾ? ಹೋಗ್ಬಿಟ್ ಬಾ. ಮೀನಾ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ನಡಿ ಮನೆಗೆ. ಮಮ್ಮಿ ಬರ್ಲಿ ತಾಳು. ಮಮ್ಮಿನಾ? ಎಲ್ಲೋಗಿದೆ ಮಮ್ಮಿ? ಕಂಡೋರ್ ಹೆಂಡ್ತಿನ ಒಡ ಹುಟ್ಟೋಡ್ತಾರ ನೋಡ್ಕೋಬೇಕು ಕಣೋ ಮುಟ್ಟಾಳ.
ಅಂತ ಬಂದ್ಬಿಟ್ಟು ಎಷ್ಟೊತ್ತು ಅಲ್ಲುಡಲಿ ಡಿಶಮ್ ಡಿಶಮ್. ಇಲ್ಲೇ ಬಿಸ್ಕೆಟ್ ತಿಂತಾ ಇರು, ನಾನು ಹೋಗ್ಬಿಟ್ಟು ಅಜ್ಜಿನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಅಯ್ಯೋ ನಿನ್ ಕೈ ಸೇದೋಗ ನಿನ್ ಬಾಯಿ ಮಣ್ಣಾಕ ಹಿಂಗ್ ಬರ್ಬಾರ್ದು ಬರ ನಿನ್ ಬುರುಡೆಗೆ ಬಿಸ್ನೀರ್ ಕಾಯ್ಸ ಹಾಕ್ದಿನ ಸರಿಯಾಗಿ ಹಾಕಿದ್ದೀನಿ ಇನ್ನೊಂದೆರಡು ಹಾಕಿ. ಸಾಕು ಸಾಕು ಸಾಕು. ಅಯ್ಯಯ್ಯೋ ಚಿಚ್ಚಿ ಮುಟ್ಬೇಡಕ ಇವನ್ನ. ಹೋಗೋ ಹೋಗ ಆಚೆ. ಅಜ್ಜಿ ಅಯ್ಯೋ ಹೊಡಿಲಿ ಬಿಡಜ್ಜಿ, ಚೆನ್ನಾಗಿತ್ತು. ಸಾಕು ಸುಮ್ಮನೆ ಹೋಗ್ಲಾ ಅಜ್ಜಿ ಅಂತ ಕೇಳ್ಕೊಂಡ್ ಬಂದ್ಯಲ್ಲ, ನೋಡಿದ್ಯಾ ಎಷ್ಟು ಅವಾಂತರ ನಡೀತು. ಬಾರೋ ಕೈ ಕೊಡು. ಬಾ ಬಾ. सहस्रशीर्षा पुरुषः ಅಯ್ಯಯ್ಯೋ ಅಯ್ಯಯ್ಯೋ, ಇದು ತಿನ್ನೋದಮ್ಮ, ಆಟ ಆಡಬಾರ್ದು. ಮತ್ ಹಿಟ್ಟು ಅಂದ್ರೆ ಏನ್ ಹೇಳು? ಹಿಟ್ಟು ಅಂದ್ರೆ ನಿನ್ ಕೈಲಿದ್ದಿಲ್ಲ, ಅದೇ ಮುದ್ದೆ. ಮುದ್ದೆ ಅಂದ್ರೆ ಮುದ್ದೆ ಅಂದ್ರೆ ಮುದ್ದೆ ಅಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮುದ್ದೆ. ಊಟ ಮಾಡು. ಮಮ್ಮಿ ನಿನಗ್ ಮುದ್ದೆ ಅಂದ್ರೆ ಗೊತ್ತಿಲ್ವಾ? ನನ್ಗೂ ಗೊತ್ತಿಲ್ಲ. ಈರಜಿ ಬಂದೆ. ಏನ್ ಸಣ್ಣವ, ಊಟ ಆಯ್ತಾ ಅಜ್ಜಿ? ಊಟ ಕೂತಿದೆ, ನೀನ್ ಕರ್ದಿಯಲ್ಲ. ಸಂಜೆಗೆ ಮಗಿದ್ ನಾಮಕರಣ ಅದೇ, ಉಮ್ಮನ್ನ ಅರ್ಶನ ಕುಂಕುಮ ಕಳ್ಸ್ಕೊಟ್ಬಿಡಜ್ಜಿ. ಆಗ್ಲಿ, ನಾನ್ ಬರ್ತೀನಿ. ಅಜ್ಜಿ, ಯಾಕಮ್ಮ ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಅಲ್ಲಿ ಎಲ್ರು ಕತ್ತಲು ಸರ ಇತ್ತು, ಅದಕ್ಕೆ ಇಷ್ಟಾಗ್ಲಕ್ಕೆ ಗುಂಡುಗೇನೋ ಇತ್ತು, ಅದಕ್ಕೆ ಎಲ್ರು ಕುಂಕುಮ ಇಟ್ಕೋತಾ ಇದ್ರು. ನೋಡಿಲಿ, ನನ್ ಸರಗ್ ಮಾತ್ರ ಆತರ ಇಲ್ಲ. ಯಾಕಜ್ಜಿ? ಯಾಕಿಲ್ಲ ಅಜ್ಜಿ? ಅದಕ್ಕೇನಂತಾರೆ? ಅದಕ್ಕೆ ತಾಳಿ ಅಂತಾರೆ. ತಾಳಿ ನನಗೂ ಬೇಕಜ್ಜಿ. ಯಾಕಜ್ಜಿ ಹಾಗೆ ನೋಡ್ತಾ ಇದೀಯಾ? ನನಗ್ ತಾಳಿ ಬೇಕು ಅಂತ ಕೇಳಿದ್ನಲ್ಲ, ಕೊಡು. ತಾಳಿ ಬೇಕು ಅಂದಾಗೆಲ್ಲ ಸಿಗೋ ವಸ್ತು ಅಲ್ಲ, ಅದನ್ನ ಎಲ್ರೂ ಕೊಡೋಕೂ ಆಗೋಲ್ಲ. ಗಂಡನಿಂದ ಮಾತ್ರ ಸಾಧ್ಯ. ನೀನ್ ತಾನೆ ನನ್ ಗಂಡ.
ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ನೀನೇನ್ ಚಿಕ್ಕ ಮಗುನ? ತಾಳಿ ಏನ್ ಆಟ ಸಾಮಾನ? ನೀ ಕೇಳಿದ ತಕ್ಷಣ ತಂದ್ಕೊಡಕ್ಕೆ? ಅಯ್ಯೋ ನಾನು ನೋಡ್ತಾನೆ ಇದ್ದೀನಿ. ಮೂರ್ತಿ ತುಂಬಾ ಅತಿ ಆಗೋಯ್ತು. ಅವಳನ್ನ ಬೈಬೇಡ ಕಣೋ, ಬಾರೋ ಇಲ್ಲಿ. ಸುಮ್ಮನೆ ರಜ್ಜಿ, ನೀನೇ ಮುಚ್ಚಿ ಅವಳನ್ನ ಹಾಳು ಮಾಡಿರೋದು. ಎರಡ್ ಕತೆ ವಯಸ್ಸಾಗಿದೆ, ಸ್ವಲ್ಪನಾದ್ರೂ ಬುದ್ಧಿ ಬೇಡ ಅವ್ರಿಗೆ. ಅವಳಿ ಜ್ಞಾನ ಇಲ್ಲ, ನಿನಗ್ ಗೊತ್ತಿದೆ ತಾನೆ. ಸುಮ್ಮನೆ ಕೂಗಾಡಿ ರಂಪ ಮಾಡಿದ್ರೆ ಊರ್ ಜನಕ್ಕೆಲ್ಲ ಗೊತ್ತಾಗುತ್ತೆ ಕಣೋ. ನಾನು ಹೇಳೋದನ್ನ ಸ್ವಲ್ಪ ಯೋಚನೆ ಮಾಡು. ಈಗ ಅವಳು ಕೇಳಿದ ಪ್ರಶ್ನೆನ ನಾಳೆ ಊರಿನ ಜನ ಎಲ್ಲ ಕೇಳಿದ್ರೆ ಏನು ಉತ್ತರ ಕೊಡ್ತೀಯ? ಅವ್ರ ಜೊತೆನೂ ಹೀಗೆ ಕೂಗಾಡ್ತೀಯ? ಆಗಿದ್ದಾಗೋಯ್ತು, ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅವಳನ್ನ ಬೈದಿದ್ದೀನಿ, ಹೋಗಿ ಸಮಾಧಾನ ಮಾಡು. ಸಾರಿ ಉಮ್ಮ, ನಾನು ನಿನ್ ಬೈದ್ಬಿಟ್ಟೆ. ಸಾರಿ ಅಂತ ಹೇಳಿದ್ನಲ್ಲ. ನಾನೇನ್ ಕೇಳ್ದೆ ಅಂತ ಹಾಗೆ ಬೈತಾ ಇದಾರೆ. ನಾನ್ ಕೇಳಿದ್ ತಪ್ಪ? ಈರವ, ಈರವ, ಯಾವನವನು ನನ್ನ ಹೆಸರಿಟ್ಟು ಕೂಗೋನು? ಏನವ, ವಯಸ್ಸಿನಲ್ಲಿ ದೊಡ್ಡವಳು, ಊರಿಗೆ ಹಿರೀಕಳು, ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಹಾಕಿಲ್ವಾ ನಿಂಗೆ? ಅಂಥ ಕೆಲಸ ನಾನೇನ್ ಮಾಡ್ದೆ? ಪೇಟೆಯಿಂದ ಅವ್ರನ್ನ ಕರೆಸಿ ಇರೋಕ್ ಮನೆ ಕೊಟ್ಟು ಇಲ್ಲೇನು ಆದ್ರ ಮಾಡ್ತಿದ್ಯಾ? ನಿನ್ನ ಮನೆಗೆ ಬಂದು ಸೇರ್ಕೊಂಡವ್ರಲ್ಲ, ಯಾರವ್ರು? ನಿಜವಾಗ್ಲು ಗಂಡ ಹೆಂಡ್ರ? ಅವಳಿಗೆ ತಾಳಿ ಕಾಲುಂಗ್ರ ಏನು ಇಲ್ವಂತೆ? ಕರಿ ಅವಳನ್ನ ನೋಡ್ತೀನಿ. ನೀನೇ ಕರ್ಕೊಂಡು ಬರ್ತೀಯೋ ಇಲ್ಲ ನಾವೇ ಒಳಗ್ ನುಗ್ಗಿ ಎರ್ಕೊಂಡು ಬರೋಣವಾ? ಸರಿಯಾಗಿ ಕೇಳಿದ್ರಿ ಗೌಡ್ರೆ. ಆ ನನ್ ಮಗ ಊರೊಳಗ್ ಬತ್ತಿದ್ದಾಗ್ಲೇ ನನ್ಗ ಅವಳ ಮೇಲೆ ಅನುಮಾನ. ಈಚೆಗೆ ಬರ್ಲಿ ತಡಿಯೋ, ಆಮೇಲೆ ಎಲ್ಲ ಗೊತ್ತಾಯ್ತದೆ. ಏನಜ್ಜಿ, ಎಂತ ಪ್ರಾಣ ಸಂಕಟಕ್ಕೆ ಬಂತು? ಯಾಕೆ ಬೇಕಿತ್ತೀವಲ್ಲ ನಮ್ಗೆ? ಈ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ವೇ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ಬಿಡು ಮಮ್ಮಿ, ತಗೋ ಡ್ಯಾಡಿ, ಕಟ್ಟು. ಏನ್ ಯೋಚನೆ ಮಾಡ್ತಾ ಇದೀಯಾ? ತಗೋ, ಕಟ್ಟು. ಕಟ್ಟಪ್ಪ. ಏನ್ ಮಾಡ್ತಿದ್ಯಾ ಒಳಗೆ? ಬೇಗ ಕಟ್ಟಪ್ಪ. ಎಂತ ಮಾತಾಡ್ತಿದ್ಯಾ? ಇವಳು ಕುತ್ತಿಗೆಗೆ ಚರ್ಚೆ ಮಾಡೋ ಹೊತ್ತಲ್ಲಪ್ಪ ಇದು. ಊರ್ ಜನರ ಮುಂದೆ ಮರ್ಯಾದೆ ಹೋಗೋದ್ಕಿಂತ ನಮ್ಮ 3 ಜನರ ಮಧ್ಯೆ ಒಂದು ತಪ್ಪು ನಡೆದ್ರೆ ಯಾವ ದೇವರು ಶಿಕ್ಷೆ ಕೊಡಲಿ. ತಗೋ ಕಟ್ಟು, ತಗೋಪ್ಪ. ಉಮಾ, ಬಾ ಇಲ್ಲಿ. ಯಾಕೆ? ಬಾರೆ. ಮತ್ತೆ ಏನಜ್ಜಿ, ಒಳಗೆಲ್ಲ ಆಯ್ತಲ್ಲ. ಬಾ ಇಲ್ಲಿ. ನಿನ್ನ ಬಾ ಅಂದೆ ಮಾತಾಡ್ಬೇಡ. ಇದಕ್ಕೆ ನಿಮ್ ಭಾಷೆಲಿ ಏನಂತೀರಿ? ನಮ್ ಭಾಷೆಲಿ ತಾಳಿ ಅಂತೀವಿ. ಕಂಡವ್ರ ಕುತ್ತಿನೆಲ್ಲ ನೀವ್ ಯಾಕ್ರಿ ನೋಡಕ್ ಹೋಗ್ತೀರಿ? ನೆಲ ನೋಡ್ಕೊಂಡು ಹೋಗಿ. ಅಲಕಟ್ ನನ್ನ ಮಗನೇ, ಯಾವ ಬಾಯಿನಲ್ಲಿ ಬಗಳಿದೆಯೋ? ಅನ್ಯಾಯವಾಗಿ ಆ ಹೆಣ್ಣು ಮಗು ಮೇಲೆ ಅನುಮಾನ ಬರೆಸಿ ಊರೆಲ್ಲ ಗಬ್ಬಿ ಬಿಡಿಸ್ಬಿಟ್ಟಿಯಲ್ಲೋ? ಇಲ್ಲ ಗೌಡ್ರೆ, ನಾನು ಆಗ್ಲೇ ನೋಡ್ದಾಗ ಇರ್ಲಿಲ್ಲ. ಉಗಿ ಮೊಕ್ಕೆ ಮಗ ಬಾಯಿ ಮುಚ್ಕೊಂಡು
ಕತ್ತೆನ್ ತಗೊಂಬಂದು ಇರವ ಕ್ಷಮಿಸ್ಬಿಡವ, ಏನೋ ತಿಳಿದೆ ಕೇಳ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ದೊಡ್ಡವರೆಲ್ಲ ಹೀಗೆ ಮಾಡೋ ತಪ್ಪನ್ನೆಲ್ಲ ಮಾಡ್ಬಿಟ್ಟು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ. ಹೋಗಿ ನೆಲ ನೋಡ್ಕೊಂಡು ಹೋಗಿ. ಏಯ್, ಕೈ ಕಟ್ಕೊಂಡು ಬಾಯಿ ಬಿಟ್ಕೊಂಡು ಏನ್ರ ನೋಡ್ತಾ ಇದ್ರಾ? ಇಲ್ಲೇನ್ ಹರ್ಕತೆ ನಡೀತಾ ಇದೆಯಾ? ಹೋಗ್ರೋ ಹೋಗಿ. ಊರೆಲ್ಲ ದೀಪ ಹಚ್ಚಿದ ಮೇಲೆ ನಿನ್ ಕುತ್ತಿಗೆಗೆ ತಾಳಿ ಬಿದ್ದಿದೆ. ನಿನಗೆ ಶುಭವಾಗಿ ಬಾಮ್ಮ. ಹೆಂಗೋ ಆಡ್ತಾವಳೆ. ಇರೋ ಬರೋದನ್ನೆಲ್ಲ ಏರ್ಸ್ಬಿಟ್ಟವನಲ್ಲ ಗಂಡ, ಅದನ್ನೆಲ್ಲ ತೋರ್ಸ್ಕೋಬೇಕಲ್ಲ, ಅದಕ್ಕೆ ಅಜ್ಜಿ. ಅಲ್ಲೇ ಏನೇ ಇದು? ನನ್ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಒಡವೆನೆಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಏನ್ ಲಕ್ಷಣವಾಗಿ ಕಾಣ್ತಾ ಇದ್ಯಾ? ನನ್ ದೃಷ್ಟಿನೇ ತಾಕವಾಗಿದೆ ನಿಮ್ಗೆ. ಹೋಗೋ, ಮೊದ್ಲಿಂದೆಲ್ಲ ಬಿಚ್ಚಾಕು. ಅದಲ್ಲ ಅಜ್ಜಿ. ಏನು ಅಜ್ಜಿ, ನಾನು ಅಲ್ಲಿಂದ ಬರ್ತಾ ಇದ್ನ, ಅಲ್ಲಿ ಒಂದ್ ಪುಟಾಣಿ ಮಗು ಅಳ್ತಾ ಆಯ್ತು. ಆಗೊಂದ್ ಹೆಂಗ್ ಓಡ್ ಬಂದು ಆ ಮಗುನ ಹೀಗ್ ಮಲಗಿಸ್ಕೊಂಡು ಇರು ಶರಗ್ನೆಲ್ಲ ಹೇಗೆ ಕಿತ್ತಾಕೊಂಡ್ಬಿಟ್ಲು. ಆ ಮಗುನ ಮುಚ್ಕೊಂಡ್ಬಿಟ್ಲು. ಆಮೇಲೆ ಆ ಮಗು ಅಳೋದೇ ನಿಲ್ಸ್ಬಿಡ್ತು. ಏನ್ ಭಾರಿ ಸುದ್ದಿ ಹೇಳ್ಬಿಟ್ಟೆ. ಪೇಪರ್ಗೆ ಹಾಕ್ಸ್ಬಿಟ್ಲಾ? ಹೋಗೆ ಪಾಪ, ತಾಯಿ ಮಗುಗ್ ಹಾಲು ಕುಡಿಸಿದ್ದಾಳೆ, ಮಗು ಅಳೋದ್ ನಿಲ್ಸ್ಬಿಟ್ಟಿದೆ ಅಷ್ಟೇ. ಹಾಗಾದ್ರೆ ನಾನು ಕುಡಿಸ್ಬೇಕಲ್ಲ? ಯಾಕಜ್ಜಿ ಸುಮ್ನೆ ನಿಂತ್ಬಿಟ್ಟೆ? ನಾನು ಕುಡಿಸ್ಬೇಕು. ಯಾಕಜ್ಜಿ ನಗ್ತಾ ಇದ್ಯಾ? ನನ್ ಕೈಲಾಗಲ್ವಾ? ಯಾಕಾಗಲ್ಲ? ಎಲ್ಲ ಆಗುತ್ತೆ. ನಿನಗೆ ಹಾಲು ಕುಡಿಸೋ ಮಗು ಆಗಿಲ್ವೇ? ಯಾಕಾಗಿಲ್ಲ? ಬೇಗ ಹೇಳಜ್ಜಿ, ನನ್ಗೀಗ್ಲೇ ಅರ್ಜೆಂಟ್ ಆಗ್ಬೇಕು. ಅರ್ಜೆಂಟ್ ಆಗಿ ಹೇಗಾಗುತ್ತೆ? ಅದಕ್ಕೆ ಬೇಕಾದಷ್ಟು ವಿಷಯ ಇದೆ. ಏನ್ ವಿಷಯ? ಮೊದ್ಲು ಇದನ್ನ ತಗೊಂಡೋಗಿ ಒಳಗಡೆ ಇಡು, ಆಮೇಲೆ ಬಂದು ನಾನು ಹೇಳ್ತೀನಿ. ಇಲ್ಲಿ ಎಲ್ರು ಕೇಳಿಸ್ಕೊಳ್ತಾರೆ, ಎಲ್ರಿಗೂ ಗೊತ್ತಾಗುತ್ತೆ. ಹೋಗು. ಬೇಗ ಬರ್ತೀಯ ತಾನೆ? ಬರ್ತೀನಿ, ಹೋಗು. ಇಷ್ಟು ಅರ್ಜೆಂಟ್ ಇರಬಾರ್ದು. ಏನ್ ಮಾಡೋದು ಇವಾಗ? ಏನಜ್ಜಿ ಇವತ್ತೇನೋ ವಿಚಿತ್ರವಾಗಿ ಮಾಡ್ತಾ ಇದೀಯಾ? ಅಯ್ಯಯ್ಯ, ಏನಜ್ಜಿ ಇದು? ನೀನೇ ಹೇಳ್ತಾ ಇದ್ದೆ ಹೂವನ್ ತಲೆ ಮುಡ್ಕೋಬೇಕು ಅಂತ, ಈಗ ನೀನೇ ಒಳ್ಳೆ ಚಿಕ್ಕ ಮಕ್ಕಳ ತರ ಚೆಲ್ತಾ ಇದೆಯಲ್ಲ. ವಿಷಯ ಇದೆ ಅದಕ್ಕೆ. ಏನ್ ವಿಷಯ? ನೋಡು, ನೀನ್ ಇಲ್ಲಿ ಮಲ್ಕೋ, ಮೂರ್ತಿ ಬರ್ತಾನೆ, ಅವನ್ನ ನಿನ್ ಪಕ್ಕದಲ್ಲಿ ಮಲಗಿಸ್ಕೋ. ಯಾಕೆ? ಅದೇ. ಅಯ್ಯೋ ದೇವ್ರೇ, ಈ ವಯಸ್ಸಿನಲ್ಲಿ ನನಗಿದು ಬೇಕಾ? ಮಗು ಬೇಕು ಅಂತ ಕೇಳಿದ್ಯಲ್ಲ, ಎತ್ತ ಆಟಕ್ಕಿತ್ತಿ. ಅದಕ್ಕೆ ಅವ್ರು ನಿನ್ ಮಲಗಿಸ್ಕೊಂಡ್ರೆ ಮಗು ಆಗತ್ತಾ? ಹಾಗಾದ್ರೆ ನೀನೆ ಮಲ್ಕೋ. ಅಯ್ಯಯ್ಯೋ ಬಿಡೆ. ಅಯ್ಯೋ ನಾನಲ್ಲ ಕಣೆ, ನೀನೇ ಬೇಕು. ಅಯ್ಯೋ ಚಿಚ್ಚಿ ಮೂರ್ತಿ ಕಣೆ, ನಿನಗ ಅರ್ಥ ಆಗೋಲ್ಲ. ನೀನೀಗ ಮಲ್ಕೋ, ಬೆಳಗಾದ್ಮೇಲೆ ನಾನೇನ್ ಕೇಳ್ಬೇಕಾಗಿಲ್ಲ, ಎಲ್ಲ ನೀನೇ ಒಪ್ಪಿಸ್ಬಿಡ್ತೀಯ. ಅಯ್ಯಯ್ಯೋ, ಮುಖ್ಯವಾದ ವಿಷಯ ಹೇಳೋಕ್ ಮರ್ತು ಬಿಟ್ನೆ. ಬಾಯಿಲ್ಲಿ. ಅಯ್ಯ, ಅರ್ಥ ಆಯ್ತಾ? ಇಷ್ಟೇನಾ? ಆಗ್ಲೇ ಹೇಳೋ ತಾನೆ. ನೀನ್ ಹೋಗು, ನಾನ್ ನೋಡ್ಕೋತೀನಿ. ಏಯ್, ನೋಡ್ಕೋತೀನಿ ಅಂತ ಪೆಂಗಿ ತರ ಏನೋ ಮಾಡೋಕ್ ಹೋಗಿ ಏನೋ ಮಾಡ್ಬಿಟ್ಟಿ. ಆಮೇಲೆ ಹುಷಾರ್. ಇಷ್ಟೊತ್ತು ಹೇಳಿದ್ಯಲ್ಲ, ನೀ ಹೋಗು, ನಾನ್ ನೋಡ್ಕೋತೀನಿ. ನೋಡ್ಕೋತೀಯಾ? ನನ್ ಚಿನ್ನ ಚೆನ್ನಾಗಿ ನೋಡ್ಕೋ. ಅಬ್ಬಾ, ನನ್ ಕೆಲ್ಸ ಮುಗೀತು. ಅಜ್ಜಿ, ಅವನ್ ಯಾವಾಗ ಬರ್ತಾನೆ? ಯಾವನೇ? ಅದೇ ಅವನೇ, ಆ ಮೂರ್ತಿ. ಹಾಕ್ತೀನಿ ನೋಡು. ಅವನು ಅಂದ್ರೆ ಏನ್ ತಪ್ಪು?
ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಓ ಬಂದ್ಬಿಟ್ಯಾ? ಮಲ್ಕೋ ಇಲ್ಲಿ, ಮಲ್ಕೋ ಇಲ್ಲಿ. ಬಿಡೆ ನನ್ ಕೈನ, ಬಿಡೆ. ಅಜ್ಜಿ ಹೇಳಿದೆ ನಾನು ಇಲ್ಲಿ ಮಲ್ಕೊಂಡ್ರೆ ಮಗು ಆಗತ್ತೆ ಅಂತ. ಬಿಡೆ ನನ್ ಕೈನ. ನೀನು ಬಿಡೆ ಅಂದ್ರೆ ಬರ್ತೀಯೋ ಇಲ್ವೋ? ಯಾಕೆ ಬಿಡ್ತೀಯೋ ಇಲ್ವೋ? ಮಲಗ್ತೀಯೋ ಇಲ್ವೋ? ಮಲಗಲ್ಲ. ಈಗೇನು ನೀನ್ ಇಲ್ಲಿ ಮಲಗ್ಬೇಕು ತಾನೆ? ಮಲ್ಕೋ. ಅಯ್ಯೋ ಯಾಕೋ? ಏನಿದೆಲ್ಲ? ಯಾವುದು? ಅದೇ ಆ ಹೂವು ಹಾಸಿಗೆ. ಅದಾ ಪಾಪ ಮಗು ಆಸೆ ಪಡ್ತು, ನಾನೇ ಎಲ್ಲ ಏರ್ಪಾಡು ಮಾಡಿದೆ. ಎಂತ ಆಸೆ ಅಜ್ಜಿ? ನೀನ್ ಅವಳಿಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಡ್ತಿರೋದು. ಆಹಾ ಮಳ್ಳ ನೀನು, ತಾಳಿನೇ ಕಟ್ಟಿ ಆಯ್ತು, ಇನ್ನೇನು? ಹೋಗ್ ಮಲ್ಕೋ. ಬೇಡ ಅಜ್ಜಿ, ನಾನೀಗಾಗ್ಲೇ 2 ತಪ್ಪು ಮಾಡ್ಬಿಟ್ಟು. ಮೊದಲನೇದು ನಾನು ಅವಳನ್ನ ಮನೆ ಇಟ್ಕೊಂಡಿರೋದು. ಎರಡನೇದು ನಾನು ಅವಳು ಕುತ್ತಿಗೆ ತಾಳಿ ಕಟ್ಟಿರೋದು. 3ನೇ ತಪ್ಪು ಮಾಡೋದು ಬೇಡ ಅಜ್ಜಿ. ಯಾಕೆಂದ್ರೆ ಅವಳಿಗೆ ನನ್ನೋರು ತನ್ನೋರು ಅಂತ ಎಲ್ಲರೂ ಬದುಕಿದ್ದಾರೆ. ಹಾಗಿರುವಾಗ ಅವಳನ್ನ ನಾನು ಮನಸ್ಸಿಗೆ ಬಂದಾಗ ಉಪಯೋಗಿಸ್ಕೊಂಡ್ರೆ ನನ್ನ ಮನುಷ್ಯ ಅಂತಾರ ಅಜ್ಜಿ. ಮೊದಲು ಅವಳನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಆಗಿರೋ ತಪ್ಪಿಗೆ ಕ್ಷಮೆ ಕೇಳಿ ಅವ್ರು ಕೊಡೋ ಶಿಕ್ಷೆನೆಲ್ಲ ಅನುಭವಿಸ್ಬಿಟ್ಟು ಆಮೇಲೆ ನಾನು ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀನಿ. ತುಂಬಾ ದೊಡ್ಡ ಗುಣಪ್ಪ ನಿಂದು. ನಿನ್ ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ. ಚೇಚೆ, ಎಂಥ ಮಾತಾಡ್ತೀಯ ಅಜ್ಜಿ? ನೀನ್ ಒಳಗೆ ಹೋಗಿ ಮಲ್ಕೋ, ನಾನಿಲ್ಲಿ ಮಲ್ಕೋತೀನಿ. ಯಾಕ್ಲಮ್ಮ ಹೆಂಗೋಡ್ ಬರ್ತಾ ಇದೀಯಾ? ನೀನೇ ನೋಡ್ಬೇಕು ಅಂತ ಬಂದೆ. ಯಾಕೋ? ಬಾವಿಲಿ ನಿನ್ ಹೆಂಡತಿ ಬಾಡಿ ಊರಿನ ಜನ ಎಲ್ಲ ಅಲ್ಲೇ ಸೇರ್ಕೊಂಡವ್ರೆ. ಸಣ್ಣ ಸಮಾಧಾನ ಮಾಡ್ಕಪ್ಪ. ಏನಾದ್ರು ಅಂದಿಯೇನು ಅವಳಿಗೆ? ಏನು ಅನ್ಲಿಲ್ಲ ಗೌಡ್ರೆ, ಕರ್ಮಿನ ಹೆಸರು ಮಾಡು ಅಂತ ಹೇಳಿದ್ದೆ, ಮಾಡಿರ್ಲಿಲ್ಲ. ಉಪ್ಪ ಹೆಸರು ಮಾಡಿದ್ಲು. ಯಾಕೆ ಅಂತ 4 ಮಾತಂದೆ, ಅದಕ್ಕೆ ಹಿಂಗ್ ಮಾಡ್ಕೊಬಿಡದ ಗೌಡ್ರೆ? ಅಲ್ಲ ಗೌಡ್ರೆ, ನೀವೇ ಹೇಳಿ, ಮನೇಲಿ ಯಜಮಾನ ಅಂತಾನು 4 ಮಾತಾಡ್ದಲ್ಲಿ ಇದಕ್ಕಾಗುತ್ತ ಗೌಡ್ರೆ? ಅಯ್ಯೋ ಮಾದೇಶ್ವರ, ಯಾಕಪ್ಪ ಹಿಂಗ್ ಮಾಡ್ದೆ? ನನ್ನ ತಲೆ ಚಪ್ಪಡಿ ಹೇಳ್ಬಿಟ್ಟು ಹೋಗ್ಬಿಟ್ಟಲ್ಲ ದೇವ್ರೆ. ಯಾರತ್ರ ಹೇಳ್ಕೊಂಡಳ್ಳಪ್ಪ, ಯಾರತ್ರ ಹೇಳ್ಕೊಂಡಳ್ಳಪ್ಪ ಗಾಡಿ? ಯಾಕ್ರಿ ಅಳ್ತಿದ್ದೀರಾ? ಏನ್ ಹಣ್ಣು ದೂರ್ ಕೊಟ್ಕೊಂಡು ನೋಡ್ತಾ ಇದ್ಯಾ? ನಾನೇನ್ ನಿನ್ ಹೆಂಡತಿ ಬಿದ್ದೋಗಿದ್ದಾಳೆ ಅನ್ನ ಬಾಡಿ ಬಿದ್ದೋಗಿದೆ ಅಂದೆ, ಕಾಣಿಸ್ತಾ ಇಲ್ವಾ? ಅಯ್ಯೋ ನನ್ ಮಗಳೇ, ಅಜ್ಜಿ 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 ಏನು ಸ್ನಾನ ಆಯ್ತಾ? ಸ್ನಾನ ಪೂಜೆ ಎಲ್ಲ ಆಯ್ತು ಅಜ್ಜಿ. ಮತ್ತಿನ್ನೇನು? ಓ, ನಾನು ಆಗ್ಲಿಂದ ಕೂಗ್ತಾನೆ ಇದೀನಿ, ನೀ ಹೀಗೆ ನೀರ್ ಹಾಕ್ತಾ ಇದೆಯಲ್ಲ. ಅಜ್ಜಿ, ನೀನ್ ಹೇಳ್ದಾಗೆ ನಾನ್ ರಾತ್ರಿ ಮಲ್ಕೊಂಡಿದ್ದೆ. ನಂಗ್ ಮಗು ಯಾವಾಗ ಆಗುತ್ತೆ? ಮಧ್ಯಾಹ್ನ ಊಟದೊತ್ತಿಗೆ ಆಗುತ್ತೆ. ಅಜ್ಜಿ, ಏನು ಮೂರ್ತಿ, ಒಬ್ಬನೇ ಹೊರಟ್ಬಿಟ್ಟೆ? ಹೊರಗಡೆ ಹೋಗಿ ಬರ್ತೀನಿ. ಇವತ್ತು ಹುಣ್ಣಿಮೆ ಕಣೋ, ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ? ಯಾಕಜ್ಜಿ? ಅವತ್ತು ಊರಿನ ಜನ ಎಲ್ಲ ಸೇರಿ ಉಮಾನ್ ಕುತ್ತಿಗೆಯಲ್ಲಿ ತಾಳಿ ಎಲ್ಲಿದೆ ಅಂತ ಕೇಳಿದಾಗ ಹೆದರ್ಕೊಂಡು, ದೇವ್ರೇ ನಮ್ಮನ್ನ ಈ ಗಂಡಾಂತರದಿಂದ ಪಾರ್ ಮಾಡಿದ್ರೆ ಗಂಡ ಹೆಂಡತಿ ಇಬ್ಬರನ್ನ ಗುಡಿ ಕಳಿಸ್ತೇನೆ ಅಂತ ಹರಸ್ಕೊಂಡಿದ್ನಪ್ಪ. ಏ ಅಜ್ಜಿ, ಏನ್ ಡೂಪ್ ಬಿಡ್ತಾ ಇದೀಯಾ? ಗಂಡಾಂತರದಿಂದ ಪಾರ್ ಮಾಡಿದ್ದು ದೇವ್ರಲ್ಲ, ನಾನು. ನೀನೋ ನಾನು ಬುದ್ಧಿ ಕೊಟ್ಟಿದ್ದು ದೇವ್ರು ತಾನೆ. ಅಜ್ಜಿ, ನಾನ್ ಮೀನಾಗೆ ಸ್ಕೂಲ್ ಅಡ್ಮಿಷನ್ ಬಗ್ಗೆ ಮಾತಾಡಕ್ ಹೋಗ್ಬೇಕು.
ಅದಕ್ಕೇನ್ ಅವಸರ ಈಗ? ಅದನ್ನ ನಾಳೆ ಮಾಡಿದ್ರಾಯ್ತು. ಮೊದ್ಲು ದೇವಸ್ಥಾನಕ್ಕೆ ಹೋಗು. ಅಜ್ಜಿ ಏಯ್, ದೊಡ್ಡೋರ್ ಮಾತಿಗೆ ಬೆಲೆ ಕೊಡ್ಬೇಕು. ಸುಮ್ನೆ ಹಠ ಮಾಡ್ಬಾರ್ದು. ದೇವ್ರ ಕೆಲಸ ಕಣೋ, ಬಾಯಿ ಮುಚ್ಕೊಂಡು ಹೋಗು. ಅಯ್ಯಯ್ಯಯ್ಯೋ, ಬಿಸಾಕಜ್ಜೆ, ಬಾ ಇಲ್ಲಿ. ಸ್ನಾನ ಮಾಡ್ಕೊಂಡು ಪರ್ಕೆ ಹಿಡ್ಕೊಂಡು ತಗೋ. ಇದನ್ನ ಪೂಜೆ ಮುಗಿದ್ಮೇಲೆ ಚಿಲ್ಲರೆ ದುಡ್ಡನ್ನ ಉಂಡಿಗಾಕು. ಏನ್ ನೋಡ್ತಾ ಇದ್ಯಾ? ಅಜ್ಜಿ ಹೇಳ್ತಲ್ಲ ನೋಡಿ. ಏನ್ ನಿಂತ್ಕೊಂಡಿದ್ದೆ ಮಾಡ್ತಾ ಇದೀಯಾ? ಏನ್ ಪಡ್ಕೊಳ್ಳೋದು ಇವಳ ಹತ್ರ? ಇದನ್ನೆಲ್ಲ ತಿಂತಾರಾ? ತಗೋ. ಅಮ್ಮ, ಮಳೆ ಬರೋ ಹಾಗಿದೆ, ಅಲ್ಲಿ ನಿಂತ್ಕೊಂಡಿರೋಣ ಬಾ. ಏನೆಲ್ಲ ನಡೀಬಾರ್ದು ಅದೆಲ್ಲ ನಡೆದೋಯ್ತು. ಯಾಕೆ ಹೀಗೆಲ್ಲ ಆಗ್ತಿದೆ? ನನಗೊಂದು ಅರ್ಥ ಆಗ್ತಿಲ್ಲ. ಒಂದು ಕ್ಷಣ ಏನ್ ನಡೀತು ಅಂತಾನೆ ಗೊತ್ತಾಗಲ್ಲ. ಗಾಳಿ, ಮಳೆ, ನಾನು, ನೀನು. ಅಯ್ಯಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಯಾವ ಜನ್ಮದ ಋಣಾನುಬಂಧ ನಿನ್ನ ತಂದು ನನಗೆ ಗಂಟು ಹಾಕ್ಬಿಟ್ಟ. ಸತ್ಯವಾಗ್ಲೂ ಹೇಳ್ತೀನಮ್ಮ, ನನ್ನ ಕೊನೆ ಉಸಿರಿರೋವರೆಗೆ ನಿನ್ನ ಯಾವ ನೋವು ಬರ್ದಾಗ ನೋಡ್ಕೋತೀನಿ. ನಾಳೆ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಣ್ಣನ ಹತ್ರ ನಡೆದಿದ್ದನ್ನೆಲ್ಲ ಹೇಳಿ, ಆಮೇಲೆ ನೆಮ್ಮದಿಯಿಂದ ಸಂಸಾರ ಮಾಡೋಣ. ಯಾಕೆ ಹಾಗೆ ನೋಡ್ತೀಯ? ನಾನ್ ನಿನ್ನ ಗಂಡ ಕಡೆ, ನೀ ನನ್ನ ಹೆಂಡತಿ. ಯಾಕಲ್ಲ ಏನೋ ಮಾಡ್ದ ಅವನು? ಏನ್ ಮಾಡ್ದ ಅಂತ ಗೊತ್ತಾದ್ರೆ ನೀವು ಜಾಡ್ಸೋದಿತ್ತೀರಾ? ಏನ್ ಮಾಡ್ದ? ನಾನು ನೀರ್ ಕಡೆಯಿಂದ ಬರ್ತಾ ಇದ್ದೆ, ಏರಿ ಮೇಲೆ ಹೂವ ಹಿಡ್ಕೊಂಡು ನಿಂತಿದ್ದ. ಆಮೇಲೆ ಏನ್ಲ ಅಮಾಸೆ ಅಂತ ಕೇಳಿದೆ ಅಷ್ಟೇ. ಅದಕ್ ನಾನು ಹೂವ ತುಂಬಾ ಚೆನ್ನಾಗಿದೆ, ಇದನ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದೆ. ಅದಕ್ಕೆ ಇವನಂದ, ಹೂವ ತುಂಬಾ ಚೆನ್ನಾಗಿದ್ರೆ ಅದನ್ನ ಹಾಳ್ ಮಾಡ್ಬಾರ್ದು, ದೇವ್ರಿಗಿಡು, ಇಲ್ಲ ನಿನ್ಗೆ ಇಷ್ಟವಾದ ಯಾವ್ದಾದ್ರು ಹುಡುಗಿ ಕೊಡು ಅಂತಂದ. ಅದಕ್ಕೆ ನಾನೇನೆ ಹೇಳ್ದೆ ಹೊಡೆದ್ರೆ ನಿಂಗ್ ಹೊಡಿತೀನಿ ನಾನು. ಏನ್ ಮಾಡೋನು ಗೊತ್ತಾ? ಏನ್ ಮಾಡ್ದ? ಏನ್ ಮಾಡೋನು ಗೊತ್ತಾ? ಹೇಳ. ಹೂವ ತಗೊಂಡೋಗ್ತಾನೆ, ನೆಂಟಿ ಕೊಟ್ಟವನೆ.
ನಿನ್ನ ಹಿಂಗೆಲ್ಲ ಮಾಡೋದು? ಇಲ್ಲ ಗೌಡ್ರೆ, ನಿಮ್ ಹೆಂಡ್ರಿಗೆ ಕೊಡ್ಬೇಕು ಅಂತ ತಗೊಂಡೋಗ್ತಾ ಇದ್ದೆ, ಇವನ್ ಹೆಂಡ್ರಿ ಕಿತ್ಕೊಂಡ್ಬಿಟ್ಟ. ಇದೇನ್ಲ ನಿಪ್ಪಟ್ಟು ಚಕ್ಲಿ ತಂದಿಕ್ಕಿದೀಯಾ? ಇರೋದೇ ಅದು. ನಾನೇನ್ ಪೀಗ್ ರೂಟ್ಗ ಬಂದಿದ್ದೀನಿ, ಬೋಟಿ ತತ್ತಾರಲ್ಲ. ಬೋಟಿ ಬೇಕಂದ್ರೆ ನಿನ್ ಬೋಟಿನೇ ತಕೊಡ್ಬೇಕಷ್ಟೇ. ಮಗನೇ ನನಗೆ ಇಲ್ಲ ಅಂತೀಯ. ಏ ತಿಪ್ಪೇಶ, ದಿನಾ ತಿಂತಿಯಲ್ಲ, ಇವತ್ತೊಂದಿನ ಬಿಡೋ. ಮುಚ್ಕೊಂಡ್ ಕೂತ್ಕೊಳ್ಳಯ್ಯ, ಊರಲ್ಲಿರೋರೆಲ್ಲ ನ್ಯಾಯ ಹೇಳಕ್ ಬಂದ್ಬಿಟ್ರು. ಸ್ವಾಮಿ, ನೀವಿಂತ ನಿರ್ಧಾರ ತಗೋಬಾರ್ದಾಗಿತ್ತು. ಇರೋಬರ ಆಸ್ತಿನಲ್ಲಿ ಎಲ್ರಿಗೂ ಕೊಟ್ಬಿಟ್ಟು ನೀವ್ ಯಾಕೆ ತೀರ್ಥಯಾತ್ರೆಗೆ ಹೋಗ್ಬೇಕು? ಇಲ್ಲಿ ಇದ್ಕೊಂಡು ನಾವೇನ್ ತಾನೇ ಮಾಡ್ಬೇಕು? ಇದೆಲ್ಲ ಯಾರಿಗೋಸ್ಕರ? ನನ್ನ ತಂಗಿಗೋಸ್ಕರ. ಅವಳೇ ಹೋದ್ಮೇಲೆ ಯಾಕೆ ಬೇಕು? ತಗೊಳ್ಳಿ, ಇದ್ರಲ್ಲಿ ಒಬ್ಬೊಬ್ರಿಗೆ ಹತ್ತ ತೆಗೆದು ಬರ್ತಿದ್ದೀನಿ. ಇಷ್ಟು ವರ್ಷ ನಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ ಇದನ್ನೆಲ್ಲ ಕೊಟ್ಬಿಟ್ಟು ಕಾಶಿ ಯಾತ್ರೆಗೆ ಹೋಗೋಣ ಅಂತಿದ್ವಿ. ನೀವ್ಯಾರು ಕಾಶಿ ಯಾತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾರಪ್ಪ ನೀನು? ಅದನ್ನ ಯಾಕೆ ತೋರಿಸಿ ನಮ್ಮ ಹೊಟ್ಟೆ ಉರಿಸ್ತಿದ್ಯೋ? ನಾವು ಅವಳು ತಿಥಿ ಮಾಡಿ ತಲೆ ತೊಳ್ಕೊಂಡಿದೀವಿ. ಬದುಕಿರೋಳಗೆ ಯಾಕೆ ತಿಥಿ ಮಾಡಕ್ ಹೋದ್ರಿ? ಏನ್ ಹೇಳ್ತಿದ್ದೀರಿ? ಯಾಕೆ ಅನುಮಾನನ? ಎಲ್ಲಿದ್ದಾಳ? ಹೇಳಿದ್ರೆ ನನಗೇನ್ ಕೊಡ್ತೀರಾ? ತಗೋ ತಗೋ, ಇದೆಲ್ಲ ತಗೋ 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 ತಗೋ, ಅಷ್ಟು ದುಡ್ಡು ತಗೋ. ಹೇಳು ಹೇಳು, ಎಲ್ಲಿದ್ದಾಳ ಅವಳು? ಇದೇ ಮನೆ. ಉಮಾ, ಉಮಾ, ಯಾರದ್ ಕರ್ದಿದ್ದು? ಮಾ, ಬದುಕಿದೀಯ ತಾಯಿ ನೀನು? ಹಾ, ನೀನು ಹೋಗ್ಬಿಟ್ಟೆ ಅಂತ ಪಿಂಡ ಇಟ್ಬಿಟ್ನಲ್ಲೇ ತಾಯಿ. ಅಯ್ಯೋ, ನಿನ್ ಫೋಟೋನ್ ಪೇಪರ್ನಲ್ಲಿ ಹಾಕ್ಸಿ ಊರಿಗೆಲ್ಲ ಸಾರ್ಬಿಟ್ನಲ್ಲೇ. ಉಮಾ, ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ಕರ್ಕೊಂಡ್ ಬಾ, ಕರ್ಕೊಂಡ್ ಬಾ, ಮನೆಗೆ ಹೋಗೋಣ, ಕರ್ಕೊಂಡ್ ಬಾ. ಬಾಮ ಮನೆಗೆ ಹೋಗೋಣ. ಏನಾಗಿದೆ ನಿನ್ಗೆ? ಬಾಮ ಮನೆಗೆ ಹೋಗೋಣ. ಈ ಯಾವ ಮನೆ? ಇದೆ ನನ್ ಮನೆ. ಅಲ್ಲಮ್ಮ. ಏಯ್, ಯಾಕ್ರಿ ಬಂದ್ರಿ ಇಲ್ಲಿಗೆ? ಯಾರಿ ನೀವು? ನೀನ್ ಬಾಮ್. ಇವಳನ್ನ ಮುಟ್ಟಿದ್ರೆ ಸಿಗ್ದಾಗ್ಬಿಟ್ಟೇನು? ನಮ್ಮನ್ನೇ ಯಾರು ಅಂತ ಕೇಳ್ತೀಯ ತಾಯಿ ನೀನು? ನಾನು ಕಡೆ ನಿನ್ನ ಅಣ್ಣ ದಿನೇಶ. ಅಜ್ಜಿ, ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನು ಎಲ್ಲಿಗೂ ಹೋಗಲ್ಲ. ನಾನು ಎಲ್ಲಿಗೂ ಕಳ್ಸ್ಬೇಡ ಅಜ್ಜಿ. ಅಜ್ಜಿ, ನಾನು ಹೋಗಲ್ಲ. ಅಜ್ಜಿ, ಇವ್ರು ಯಾರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನಾಗಿದೆಯಾ ಇವಳಿಗೆ? ಹೋಗಿ ಹೇಳ್ರು, ಹೋಗಿ ಹೇಳ್ರು, ಕರ್ಕೊಂಡ್ ಬನ್ನಿ. ಲೇ ಉಮಾ, ಈಗಾಗಲೇ ನಿನ್ನ ಕಳ್ಕೊಂಡು ಅರ್ಧ ಸತ್ತು ಹೋಗಿದ್ದೀನಿ ತಾಯಿ. ಈಗ ನೀನ್ ಬರೋಲ್ಲ ಅಂದ್ರೆ ಇಲ್ಲ ಪ್ರಾಣ ಬಿಟ್ಬಿಡ್ತೀನಿ. ಬಾಮ್ಮ, ಹಠ ಮಾಡ್ಬೇಡ ಬಾಮ್ಮ.
ಯಾರು ಕಟ್ಟಿದ್ದು? ಯಾರು ಕಟ್ಟಿದ್ದು? ಉಮಾ, ಅಣ್ಣ, ನನ್ನಮ್ಮ. ಮಮತಾ, ಗೀತಾ ಅವರೆಲ್ಲ ಹೇಗಿದಾರಣ್ಣ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ತುಂಬಾ ಚೆನ್ನಾಗಿದ್ದಾರಮ್ಮ. ಎಲ್ರೂ ಅವ್ರ ಮನೇಲಿದ್ದಾರೆ. ನೀ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋ. ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಜಾಸ್ತಿ ಮಾತಾಡಬಾರ್ದು. ಒಂದ್ ನಿಮಿಷ ಬರ್ತೀರಾ? ಏಯ್ ಉಮಾ, ಯಾಕಮ್ಮ ಮಲ್ಕೋ. ಡಾಕ್ಟರ್, ಪ್ಲೀಸ್ ಅಣ್ಣ. ಏನ್ ವಿಷಯ? ಅವಳ ಫ್ರೆಂಡ್ಸ್ ಎಲ್ಲ ಎಕ್ಸ್ಪೈರ್ ಆಗಿರೋ ವಿಷಯನ ಈಗಲೇ ಅವಳು ತಿಳಿಸೋದ್ ಬೇಡ. ಅವಳ ಬ್ರೈನು ತುಂಬಾ ಡೆಲಿಕೇಟ್ ಆಗಿದೆ. ಏನ್ ಹೇಳ್ತಿದ್ರಿ? ಹೌದು, ಅವಳನ್ನ ನೀವು ಎಷ್ಟು ಸಂತೋಷವಾಗಿ ನೋಡ್ಕೊಳ್ತೀರೋ ಅಷ್ಟೇ ಆರೋಗ್ಯವಾಗಿರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ. ಮೆಡಿಸಿನ್ಸ್ನೆಲ್ಲ ಟೇಬಲ್ ಮೇಲೆ ಇಟ್ಟಿದ್ದೀನಿ. ನಾನು ಮತ್ತೆ ನಾಳೆ ಬಂದು ನೋಡ್ತೀನಿ. ಬರ್ಲಾ? ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಅಯ್ಯಯ್ಯ, ಏನಣ್ಣ ಇದು? ಸೀರೆ, ಬಳೆ, ಹೂವ ಇದೆಲ್ಲ? ಇಲ್ಲಮ್ಮ, ಡಾಕ್ಟರ್ ನಿನ್ಗೆ ಟ್ರೀಟ್ಮೆಂಟ್ಗೋಸ್ಕರ ಸೀರೆ ಉಡ್ಸು ಅಂದ್ರು. ಟ್ರೀಟ್ಮೆಂಟಾ? ಸೀರೆ ಉಡ್ಸೋದು ಅದೆಂತ ಟ್ರೀಟ್ಮೆಂಟು? ಅದು ಬಂದೆ ಅಣ್ಣ. ಬಾರು, ಇವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸು. ಆಯ್ತು, ಬಾವಮ್ಮ. ನೀನೇನೆ ನಂಗೆ ಸ್ನಾನ ಮಾಡಿಸೋದು? ನಾನು ಚಿಕ್ಕ ಮಗುನ? ಹೋಗೆ. ನಮ್ಮ ಪುರೋಹಿತರು ಕಾರ್ಕಳದಲ್ಲಿ ಒಂದು ಸಂಬಂಧ ಇದೆ ಅಂತ ಹೇಳಿದ್ರಲ್ಲ, ಹೌದು? ಬರಕ್ ಹೇಳು. ಕರ್ಸು. ಆಯ್ತಣ್ಣ. ಅಣ್ಣ, ಹೊಸ ಸುದ್ದಿ ಕನ್ನಡ, ಹೊಸ ಸುದ್ದಿ. ನಾಕಣೆ ಕೊಡು. ನಿಮ್ ಎಂಟ್ರಿನಾರ ಎಳ್ಕೊಂಡ್ರು. ದಿನ ಉಮಾ, 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 ಉಮಾ. ಅಜ್ಜಿ, ನನ್ನ ಉಮಾ ಎಲ್ಲಿ? ಉಮಾ ಎಲ್ಲಿ ಅಜ್ಜಿ? ಅವಳ ಮನೆಗೆ ಹೋದ್ಲು. ಅವಳ ಅಣ್ಣಂದಿರು ಬಂದಿದ್ರು, ಅವಳನ್ನ ಕರ್ಕೊಂಡು ಹೋದ್ರು. ಬಲವಂತವಾಗಿ ಕರ್ಕೊಂಡು ಹೋದ್ರಪ್ಪ. ನನ್ನ ಕಳಿಸ್ಬೇಡಿ ಅಜ್ಜಿ, ಕಳಿಸ್ಬೇಡಿ ಅಂತ ತುಂಬಾ ಗೋಳಾಡ್ಬಿಟ್ಲು. ಕರ್ಕೊಂಡು ಹೋಗ್ಬೇಡಿ ಅಂತ ನಾನು ಅವ್ರನ್ನ ಕಾಲಿಡ್ಕೊಂಡು ಕೇಳ್ಕೊಂಡೆ ಕಣೋ. ನನ್ ಮಾತು ಕೇಳಲಿಲ್ಲ. ನನ್ನೂ ಹೊಡೆದು, ಅವಳನ್ನು ಹೊಡೆದು, ಅವಳಿಗೆ ಚಿತ್ರ ಹಿಂಸೆ ಮಾಡಿ ನನ್ನ ಉಮ್ಮನ ಎತ್ಕೊಂಡು ಹೋಗ್ಬಿಟ್ರು. ಮೂರ್ತಿ, ನನ್ನ ಉಮ್ಮನ ಎತ್ಕೊಂಡು ಹೋಗ್ಬಿಟ್ರು. ಒಳಗ್ ಬಿಟ್ರು ಅವನು.
ಉಮಾ ಇನ್ನೊಂದು ಸಲ ಅವಳ ಹೆಸರು ನಿನ್ ಬಾಯಿನಲ್ಲಿ ಬಂದ್ರೆ ಹಳ್ಳ ಅವತರಿಸ್ಬಿಡ್ತೀನಿ. ನಮ್ಗೆಲ್ಲ ಗೊತ್ತಿದ್ದ ಅವಳನ್ನ ಕರ್ಕೊಂಡು ಹಳ್ಳಿಲಿ ಇಟ್ಕೊಂಡಿದ್ದೆ. ನಾನು ಹಳ್ಳಿಗೆ ಬಂದಾಗ ನೀನು ಸಿಗಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟೆ. ಸಿಕ್ಕಿದ್ದೆ ಕೊಚ್ಚ ಹಾಕ್ಬಿಟ್ಟಿದ್ದೆ. ನೋಡಿ, ತಿಳಿದೇ ಏನೋ ನಡೆದೋಯ್ತು. ಇವತ್ತು ನಾನೇ ಬಂದು ನಿಮ್ಮ ಹತ್ರ ಎಲ್ಲಾ ವಿಷಯನೂ ಹೇಳ್ಬಿಡ್ಬೇಕು ಅಂತಿದ್ದೆ. ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ಟು ಉಮಾನ ಬೇಡಣ್ಣ. ಏಯ್, ನಿನ್ಗೆ ಎಷ್ಟು ಸಲ ನಾನು ಹೇಳೋದು ನನ್ನ ತಂಗಿ ಹೆಸರು ಬೇಡ ಅಂತ? ತಿರುಗಿಸ್ ನಾನ್ ಹೊಡೆದೆ ಅಂದ್ರೆ ನಾನ್ ತಪ್ಪು ಮಾಡಿದೀನಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸುಮ್ಮನೆ ಬಿಡ್ತಾ ಇದ್ದೀನಿ. ಏನುಮ್ಮ, ನಿಮ್ಮ ಅಣ್ಣಂದ್ರು ಬಂದು ಕರೆದ ತಕ್ಷಣ ನೀವು ಹೊಟ್ಬಿಡದ? ನಾನು ಬರೋ ತನಕ ಇರೋದ್ ಬೇಡ? ಅಷ್ಟೊಂದು ಅವಸರ ನಿಂಗೆ? ಇದೇನೆ ಕುತ್ಕಲ್ ತಾಳಿನೇ ಕಾಣಿಸ್ತಾ ಇಲ್ಲ? ಓಯ್, ತಪ್ಪು ಮಾಡಿದವ್ರನ್ನ ಜೀವಂತವಾಗಿ ಉಳಿಸಿರೋದು ನಮ್ಮ ಪರಂಪರೆಯಲ್ಲೇ ಇಲ್ಲ. ಅನ್ಯಾಯವಾಗಿ ಏಟ್ತೆ ಅಂತ ಸಾಯ್ಬೇಡ. ಮರ್ಯಾದೆಯಿಂದ ಹೊರಟೋಗು. ಏಯ್, ಇವನ್ನ ಹೇಳ್ದ ಆಚೆಗೆ ಬಿಸಾಕ್ರೋ. ಈ ಬೆದರಿಕೆ ಹಾಕೋ ಕೆಲಸ ನನ್ನ ಹತ್ರ ಇಟ್ಕೋಬೇಡ. ನಾನೇ ನಿನ್ನ ಹತ್ರ ಬೇಡಕ್ ಬಂದಿಲ್ಲ. ಏನಮ್ಮ, ಇವರೆಲ್ಲ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ, ಸುಮ್ಮನೆ ನಿಂತಿದ್ಯಲ್ಲ? ಏನಾದ್ರೂ ಮಾತಾಡ್ಬಾರ್ದಾ? ನಿನ್ನ ಹತ್ರ ಏನ್ ಮಾತಾಡೋದು? ಇಷ್ಟಕ್ಕೂ ನೀನ್ ಯಾರು? ಯಾಕೆ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತೀಯಾ? ಗೆಟ್ ಔಟ್. ನಿನ್ ಗಂಡ ಕಣೆ, ನನ್ನನ್ನೇ ಯಾರು ಅಂತ ಕೇಳ್ತೀಯ? ಇಷ್ಟೊಂದು ಜನ ಹೊಡಿತಾ ಇದ್ರು, ಏನೇ ಹಾಕಿ ನೋಡ್ತಾ ನಿಂತಿದ್ಯಾ? ನೀನೇನ್ ಕಲ್ಲ? ನಾಳೆ ಕಾಲಂದ್ರ ಕಿತ್ತಾಕಿದ್ ಮಾತ್ರಕ್ಕೆ ನನ್ನ ನಿನ್ನ ಸಂಬಂಧ ಕಿತ್ತೋಯ್ತು ಅನ್ಕೊಂಡ್ಯಾ? ನಾನು ನೀನು ಸತ್ರು ಅದು ಜೀವಂತವಾಗಿರುತ್ತೆ. ಏನೇ ಹಾಕಿ ನೋಡ್ತಾ ಇದ್ಯಾ? ಏನ್ ಹುಚ್ಚಿದ್ಯಾ? ಏನೇ ಹಾಕಿ ನೋಡ್ತಾ ಇದ್ಯಾ? ಉಮಾ, ಇನ್ಯಾವತ್ತೂ ಈ ಕಡೆ ತಲೆ ಹಾಕ್ಬೇಡ. ಹೊರಟೋಗು. ಏನೋದು? ಅಮ್ಮೋರ್ ಬಟ್ಟೆ ನಿನ್ನೆ ಒಗೆಯಕ್ ಹಾಕಿದ್ದು. ಮೂರ್ತಿ, ಏನಪ್ಪ, ಏನಾಯ್ತು? ಯಾಕೋ ಈ ಗಾಯ ಎಲ್ಲ? ಅತ್ತೆ ಮನೆ ಬಡವಳಿ. ಮದುವೆ ಆದ್ಮೇಲೆ ಮೊದಲನೇ ಸಲ ಅತ್ತೆ ಮನೆಗೆ ಹೋದ್ನಲ್ಲ, ಅಳಿಯನ್ನ ತುಂಬಾ ಚೆನ್ನಾಗಿ ಉಪಚಾರ ಮಾಡಿದ್ರು ಅಜ್ಜಿ. ಏನ್ ಹೇಳ್ತಾ ಇದ್ಯಪ್ಪ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗ್ಲಿಲ್ಲ ಅಜ್ಜಿ. ಆವತ್ತು ತಾಳಿ ಕಟ್ಟು ಅಂತ ಒಂಟಿ ಕಾಲಲ್ಲಿ ಕುಣಿತಾ ಇದ್ದವಳು ಇವತ್ತು ತಾಳಿಯೆಲ್ಲ ಕಿತ್ತು ಹಾಕಿ ಮುಂಡೆ ತರ ನಿಂತಿದ್ದಾಳೆ ಅಜ್ಜಿ. ಅಯ್ಯಯ್ಯೋ, ಹಾಗನ್ಬೇಡಪ್ಪ. ತಾಳಿನ ಕಿತ್ತಾಕಿದ್ದು ಅವಳಲ್ಲಪ್ಪ, ಅವಳ ಅಣ್ಣಂದಿರು ನನ್ ಕಣ್ ಮುಂದೆನೆ ಕಿತ್ತಾಕ್ಬಿಟ್ರು ಕಣೋ. ಅವಳೇನ್ ಸಾಮಾನ್ಯ ಅಲ್ಲ ಅಜ್ಜಿ. ಕೇಳಕ್ ಹೋಗಿದ್ದಕ್ಕೆ ಬಿಟ್ಲು ಕೆನ್ನೆಗೆ. ನೀನ್ ಯಾರು ಗೊತ್ತೇ ಇಲ್ಲ ಅನ್ಬಿಟ್ಲು ಅಜ್ಜಿ. ಅಯ್ಯೋ ಪಾಪಿ ಹುಡುಗಿ, ಅವಳಿಗೇನಾಯ್ತು? ಗಂಡನ್ ಮೇಲೆ ಕೈ ಮಾಡುವಂತ ದುರ್ಬುದ್ಧಿ ಯಾಕೆ ಬಂತು ಅವಳಿಗೆ? ನೀನ್ ಯಾಕೆ ಕಳ್ತೀಯ ಅಜ್ಜಿ? ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ಬೀದಿಲ್ ಹೋಗೋ ಮಾರಿನ ಮನೆಗ್ ಕರ್ಕೊಂಡ್ ಬಂದ ಹಾಗೆ ಎಲ್ಲೋ ಹೊಳೆ ಹತ್ರ ಬಿದ್ದಿದ್ದವಳನ್ನ ಯಾರೋ ಎತ್ಕೊಂಡ್ ಬಂದು ನಮ್ಮನೆ ಹತ್ರ ಹಾಕ್ಬಿಟ್ಟು ನಾನು ಅವತ್ತೇ ಕರ್ಕೊಂಡು ಹೋಗಿ ಬಿಟ್ ಬರ್ತೀನಿ ಹಿಂದೆ. ನನ್ನ ಮಾತು ಕೇಳಿಲ್ವೇ ನೀನು? ಏನೋ ನನ್ ಉದ್ಧಾರ ಮಾಡೋಳ್ತಾರ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ, ಮನೇಲೇ ಇರ್ಲಿ ಹಿಂದೆ. ನಾನು ಸುಮ್ಮನಾಗ್ಬಿಟ್ಟೆ. ಸಾಲ್ದು ಅಂತ ಕತ್ಲು ಹೊತ್ನಲ್ಲಿ ಅವಳು ಕುತ್ಕೆ ತಾಳಿನೂ ಕಟ್ಸ್ಬಿಟ್ಟೆ. ನಾನು ಕಟ್ಬಿಟ್ನಲ್ಲ ಅಜ್ಜಿ. ಅಷ್ಟೇ ಅಲ್ಲ ಅಜ್ಜಿ, ನನ್ನ ಪ್ರೀತಿನೆಲ್ಲ ಅವಳಿಗೆ ಧಾರೆ ಎರೆದು ಈಗ ನಾನು ಬರೀ ಕೈನಲ್ಲಿದ್ದೀನಿ ಅಜ್ಜಿ, ಬರೀ ಕೈನಲ್ಲಿದ್ದೀನಿ. ಯಾವ್ದು ಮನಸ್ಸಲ್ಲಿ ಇಟ್ಕೊಂಡಿದ್ದ ಕೆಲಸ ಮಾಡಿದ್ಯೋ ನನಗಂತೂ ಗೊತ್ತಿಲ್ಲ. ನನ್ನ ಭವಿಷ್ಯನ ಹಾಳು ಮಾಡ್ಬಿಟ್ಟೆ, ನನ್ನ ಸುಖ ಸಂತೋಷನ ಸಮಾಧಿ ಮಾಡ್ಬಿಟ್ಟೆ, ನನ್ನ ಮಾನ ಮರ್ಯಾದೆನ
ನಡು ಬೀದಿಲಿ ಹರಾಜಾಕ್ಬಿಟ್ಟೆ. ನೀನ್ ಮನೆ ಹುಡ್ಕೊಂಡ್ ಬಂದಿದ್ದಕ್ಕೆ ನಾನು ಮರೆಯಕ್ಕಾಗ್ದಾರ ಅಂತ ಬರೆ ಹಾಕ್ಬಿಟ್ಟೆ. ಸಾಕು ನಿನ್ ಸಹವಾಸ. ಗುಡ್ ಬೈ. ಹುಟ್ಟಿಲ್ಲ, ಯಾರನ್ನು ನಂಬಿ ನಾನು ಬದುಕ್ತಾ ಇಲ್ಲ. ತಪ್ಪು ಮಾಡ್ಬಿಟ್ಟೆ. ಮುದುಕಿ ಹೇಳಿದ್ಲು ಅಂತ ಅವಳ ಮೇಲೆ ಏನೇನೋ ಆಸೆ ಇಟ್ಕೊಂಡ್ಬಿಟ್ಟೆ. ನಾನಾದ್ರೂ ಯೋಚನೆ ಮಾಡೋದ್ ಬೇಡವಾ ಯಾರು ಸಹವಾಸ ಮಾಡ್ತಿದ್ದೀನಿ ಅಂತ? ಶ್ರೀಮಂತರ ಸಹವಾಸ. ಪ್ರೀತಿ ಪ್ರೇಮದ ಬೆಲೆ ಅವ್ರಿಗೆ ಎಲ್ಲಿ ಗೊತ್ತಿರತ್ತೆ? ಯಾರು ಹೇಗಾದ್ರೆ ಹಾಳಾಗೋಗ್ಲಿ. ಮೀನಾ, ಮೀನಾ, ನಡಿಪುಟ್ಟ, ಎಲ್ಲರೂ ದೂರ ಹೊರಟೋಗೋಣ. ಈ ಸಿಟಿನೂ ಬೇಡ, ಹಳ್ಳಿನೂ ಬೇಡ, ಕಾಡಿಗೆ ಹೋಗೋಣ. ಕಾಡಿಗೆ ಮನುಷ್ಯರೇ ಇಲ್ದಿರೋಂಥ ಜಾಗ ಅದು. ಪ್ರಾಣಿಗಳ ಜೊತೆ ವಾಸ ಮಾಡೋಣ. ಮೀನಾ, 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 ಮೀನು ನೋಡಿದಮ್ಮ? ಗೊತ್ತಿಲ್ಲ ಸ್ವಾಮಿ. ತಿಮ್ಮಣ್ಣ, ನಮ್ಮ ಮಗು ನೋಡಿದ್ಯಾ? ನೋಡಿಲ್ಲ. ಮೀನಾ, 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 ಮೀನಾ. ಪಾಪು, ಏನಕ್ಕೆ ಕಟ್ತಾ ಇದೆಯಮ್ಮ? ಮಮ್ಮಿನ ಕರ್ಕೊಂಡ್ಬಂದು ಡ್ಯಾಡಿ ಹತ್ರ ಸೇರ್ಸ್ಬಿಡು ಅಂತ ಹರಕೆ ಕಟ್ತಾ ಇದ್ದೀನಿ. ಯಾರ್ಯಾರು ಏನೇನು ಕೊಡ್ಬೇಕು ಅಂತ ಆ ದೇವ್ರಿಗೆ ಗೊತ್ತಮ್ಮ. ಅವನು ನಾವು ಕೇಳಿದ್ದನ್ನೆಲ್ಲ ಕೊಟ್ಬಿಡಲ್ಲಮ್ಮ. ನಡಿ ಹೋಗೋಣ. ಊರ್ ಬಿಟ್ಟು ಹೋಗ್ತೇನೆ ಅಂತ ಹೇಳ್ದಿಲ್ಲ, ಹೋಗು. ನೀನ್ ಹೋಗ್ತಾ ಇದ್ದೀಯ ಅಂತ ನನ್ಗೇನ್ ಬೇಜಾರಿಲ್ಲ. ಆದ್ರೆ ನನ್ ಮೇಲೆ ಅಪವಾದ ಹೊರಿಸಿ ಹೋಗ್ತಾ ಇದ್ದೀಯ ನೋಡು, ಅದನ್ನ ವಾಪಸ್ ತಗೋ. ನನ್ ಸ್ವಾರ್ಥಕ್ಕೋಸ್ಕರ ನಾನು ಏನೂ ಮಾಡಿಲ್ಲ ಕಣೋ. ಬೀದಿಲಿ ಹೋಗೋನ್ನೆಲ್ಲ ಮನೆ ಕರ್ಕೊಂಡ್ ಬಂದು 3 ಹೊತ್ತು ಯಾರು ಬೇಯಿಸಿ ಹಾಕೋಲ್ಲ. ನಾನ್ ಹಾಕ್ದೆ ನಿನಗೋಸ್ಕರ. ಉಮಾ ಫೋಟೋ ಇಟ್ಕೊಂಡು ನನಗ್ ಮದ್ವೆ ಆಗಿದೆ ಅಂತ ಸುಳ್ಳು ಹೇಳಿ ಈ ಊರಿಗೆ ಬಂದು ಸೇರ್ಕೊಂಡೆ. ಆ ಸುಳ್ಳು ಊರಿಗೆಲ್ಲ ಗೊತ್ತಾಗಬಾರ್ದು ಅಂತ ನಾನು ಅವಳನ್ನ ಬಲವಂತವಾಗಿ ಇಲ್ಲಿ ಉಳಿಸ್ಕೊಂಡೆ. ಯಾಕೆ ಗೊತ್ತಾ? ನಿನಗೋಸ್ಕರ ಕಣೋ. ನೀನ್ ಸುಖ ಸಂತೋಷನ ನಾನ್ ಸಮಾಧಿ ಮಾಡ್ಬಿಟ್ಟೆ ಅಂತ ಹೇಳಿದ್ಯಲ್ಲ. ನಿನ್ ಮಗುಗೆ ಸುಖ ಸಂತೋಷ ಸಿಕ್ಕಿದ್ದೆ ನೀನ್ ಈ ಊರಿಗೆ ಬಂದ್ಮೇಲೆ, ಉಮಾ ನೋಡಿದ್ಮೇಲೆ ಕಣೋ. ಉಮಾ ನಿನ್ನ ಬೈದಿರ್ಬೋದು, ಯಾಕಂದ್ರೆ ಅವಳಿಗೆ ಹಳೆದೆಲ್ಲ ಜ್ಞಾಪಕಕ್ಕೆ ಬಂದಿರ್ಬೇಕು. ನೀನ್ ಓದ್ದವನು, ಅವಳ ಹತ್ರ ಬಿಡಿಸಿ ಮಾತಾಡ್ಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಈ ಬಡಪಾಯಿ ಮುದುಕಿನ ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ಟಿಯಲ್ಲೋ. ಪರವಾಗಿಲ್ಲ, ತುಂಬಾ ಸಂತೋಷ. ಹೊಟ್ ಬಾ. ಯಾಕಂದ್ರೆ ನನ್ ಹೊಟ್ಟೆಲಿ ಹುಟ್ಟಿದವ್ರೆ ನನ್ ಜೊತೆಲಿ ಇಲ್ಲ. ಇನ್ನು ನೀನ್ ಹೇಗಿರೋಕ್ಕಾಗುತ್ತೆ? ಇರು ಅಂತ ಹೇಳೋದಕ್ಕೆ ನಾನು ಯಾರು? ಅಜ್ಜಿ, ಏನು ಕ್ಷಮಿಸ್ಬಿಡು ಅಂತೀಯಾ? ಸೂಜಿ ಕಣ್ಣಿಗೆ ತಾಕಿದ್ರು, ಕಣ್ಣು ಸೂಜಿಗೆ ತಾಕಿದ್ರು ನೋವಾಗೋದು ಕಣ್ಣಿಗೆ ಕಣ್ಣು. ನಾನ್ ಕಣ್ಣು, ನಿನ್ ಸೂಜಿ. ಹೋಗು. ಅಜ್ಜಿ, 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 ನಾನು ಬಿಟ್ಟು ಹೋಗಲ್ಲ ಅಜ್ಜಿ. ನನಗೆ ಕ್ಷಮಿಸ್ಬಿಡು ಅಜ್ಜಿ. ದುಡ್ಕಿ ಈ ನಾಲ್ಗೆಯಿಂದ ಹೊಲಸು ಮಾತಾಡ್ಬಿಟ್ಟೆ ಅಜ್ಜಿ. ನನಗೆ ಕ್ಷಮಿಸ್ಬಿಡು ಅಜ್ಜಿ. ನಾನು ಬಿಟ್ಟು ಹೋಗಲ್ಲ ಅಜ್ಜಿ. ಅಜ್ಜಿ,
ನಮಸ್ಕಾರ. 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 ವೆಲ್ಕಮ್. ಹೇಗೆ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಪ್ಲೀಸ್. ಬಾರು, ಉಮಾನ್ ಕರ್ಕೊಂಡ್ ಬಾ. ಉಮಾ ಏನಾಯ್ತು ನಿಮಗೆ? ಉಮಾ 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 ಎದ್ದೇಳು. ಉಮಾ 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 ಏನಾಯ್ತು? ಉಮಾ ಆಂಬುಲೆನ್ಸ್ ಫೋನ್ ಮಾಡು. ಏಯ್ ಆಂಬುಲೆನ್ಸ್ ಫೋನ್ ಮಾಡು. ಉಮಾ ಏಯ್ ಈ ತಗೊಂಡ್ರ ಬೇಗ. ಯಾಕಪ್ಪ ಏನಾಯ್ತು? ಉಮಾ ಕಣ್ ತೆಗಿ. ಉಮಾ ಸ್ವಲ್ಪ ಈ ಕಡೆ ಬನ್ನಿ. ನಡೀರಿ ನಡೀರಿ ಹೋಗೋಣ ನಾವು. ಯಾಕಮ್ಮ? ನಮ್ಗೆ ಈ ಸಂಬಂಧ ಬೇಡ. ಎಲ್ಲ ವಿಷಯ ಮನೇಲಿ ಹೇಳ್ತೀನಿ. ನಡೀರಿ ನಡಿಯಪ್ಪ. ಯಾಕಮ್ಮ ಏನಾಯ್ತು? ನನ್ನೇನ್ ಕೇಳ್ತೀಯಾ? ನಿನ್ ತಂಗಿ ಗರ್ಭಿಣಿಯಾಗಿದ್ದಾಳೆ. ನಮ್ಮೇಲೆ ಯಾಕ್ರಿ ಹಾರಾಡ್ತೀರಾ? ಹೋಗಿ ನಿಮ್ ತಂಗಿನ ಕೇಳಿ ಆ ಅನಿಷ್ಟಕ್ಕೆ ಅಪ್ಪ ಯಾರು ಅಂತ. ಅವನ್ ಜೊತೆನೆ ಮದ್ವೆ ಮಾಡಿ ಹೋಗ್ರಿ. ನಡೀರಿ ನಡೀರಿ. ನಮ್ಗೆ ಯಾಕೆ ಬೇಕು ಈ ದರಿದ್ರ ಸಂಬಂಧ? ಏನಮ್ಮ ಉಮಾ, ಚೆನ್ನಾಗಿದ್ದೀಯಾ? Yes, she's carrying. ಅಣ್ಣ, ಈ ಡಾಕ್ಟರ್ ಸುಳ್ಳು ಹೇಳ್ತಾ ಇದಾರೆ. ನಾನು ತೊಳಲ್ಲ. ನನ್ ಮಾತು ನಂಬು ಪ್ಲೀಸ್ ಅಣ್ಣ. ನಿನಗೇನೂ ಆಗಿಲ್ಲಮ್ಮ. ನನ್ನ ತಂಗಿ ಅಂತೋಳಲ್ಲ. ಅವ್ರು ಸುಳ್ಳು ಹೇಳ್ತಿದ್ದಾರೆ. ಬುದ್ಧಿದೆ ಅಂತ ನಿಮ್ಗೆ? ನೀ ಹೇಳ್ಬೇಡಮ್ಮ. ಬಾ ಮಲ್ಕೋ. ಡಾಕ್ಟರ್, ಹಾಗಾದ್ರೆ ಮಾಡೋದನ್ನ ತೆಗೆಸ್ಬಿಡಿ. ಅಂದ್ರೆ ಮಗುನ ಕೊಲ್ಬೇಕು ಅಂತ? ಆ ಮಗುನ್ ಬಿಟ್ರೆ ಪಾಪ ಇಲ್ಲ. ಯಾಕಂದ್ರೆ ನಮ್ಮ ವಂಶದ್ದಲ್ಲ, ಯಾವುದು ಪಾಪಿ ಪಿಂಡ. ಕೊಲ್ಬೇಕು. ಎಲ್ಲ ಕೂಲ ಅಂತ ಹೇಳಿ ಕಳಿಸ್ತೀನಿ. ಬಂದ್ ತೆಗೆದ್ಬಿಡಿ. ಡ್ರೈವರ್, ಡಾಕ್ಟರ್ ಮನೆಗೆ ಬಿಟ್ಬಾ. ಅಲ್ಲಣ್ಣ, ಅವಳಿಗೆ ಗಂಡಸರು ನೆರಳು ಕಂಡ್ರೆ ಆಗೋದಿಲ್ಲ. ಹಾಗಿದ್ಮೇಲೆ ಈ ಪ್ರೆಗ್ನೆಂಟು ಅವಳೇನು ಕುಂತಿನ? ಬುದ್ಧಿ ಇಲ್ಲದೆ ಮಾತಾಡ್ಬೇಡ. ಆಕ್ಸಿಡೆಂಟ್ ಆದ್ಮೇಲೆ 6 ತಿಂಗಳ ಅವನ ಜೊತೆ ಇದ್ನಲ್ಲ. ಯಾರ ಜೊತೆ? ಆ ಮೂರ್ತಿ ಜೊತೆ. ಇಬ್ರು ಒಟ್ಟಿಗೆ ಒಂದೇ ಮನೇಲಿ ಇದ್ರು ಅಂದ್ಮೇಲೆ ಇವೆಲ್ಲ ಆಗೋದೆ. ಅವಳು ಗೊತ್ತಂತ ನಾಟಕ ಆಡ್ಬೋದು, ಅದು ಊರಿನ ಜನ. ಇವೆಲ್ಲ ನಿನಗೆ ಅರ್ಥ ಆಗಲ್ಲ. ನಾನು ನೋಡ್ಕೊತೀನಿ, ಹೋಗು. ಉಮಾ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ ಹೊಟ್ಟೆಲಿ ಮಗು ಬೆಳೀತಾ ಇರೋದು ನಿಜ. ಇದಕ್ಕಪ್ಪ ಯಾರು ಅಂತ ಗೊತ್ತಾ? ಅವತ್ತು ನಿಮ್ ಕಣ್ಣೆದುರುಗಡೆ ಹೊಡೆದು ಕತ್ತಿಡ್ದು ಆಚೆ ದಬ್ಬದ್ರಲ್ಲ ಮೂರ್ತಿ, ಅವರೇ. ಬಾರು, ಏನ್ ಹೇಳ್ತಾ ಇದ್ಯಾ? ಸತ್ಯ ಹೇಳ್ತಾ ಇದ್ದೀನಿ.
ಅವತ್ತು ಜೀಪ್ ಆಕ್ಸಿಡೆಂಟ್ ಆದ್ಮೇಲೆ ನಿಮ್ ಅಣ್ಣಂದಿರು ಇದನ್ನೆಲ್ಲ ಮಾತಾಡ್ಕೋತಾ ಇದ್ರು. ನನಗೂ ಆಗ್ಲೇ ಗೊತ್ತಾಗಿತ್ತು ನಿಮ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಆ ಮೂರ್ತಿನೇ ಅಪ್ಪ ಅಂತ. ಈಗ ಇದನ್ನ ಕೀಳಿಸ್ಬೇಕು ಅಂತ ನಿಮ್ ಅಣ್ಣಂದಿರು ಡಾಕ್ಟರ್ ಹತ್ರ ಹೇಳಿದ್ದಾರೆ. ನಾಳೆನೋ ನಾಡಿತೋ ಆ ಕೆಲ್ಸನೂ ಆಗ್ಬಹುದು. ಹಾಗಾಗೋದ್ ಬೇಡ. ಯಾಕೆಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ತಾಯಿ ಆಗೋ ಭಾಗ್ಯ ಸಿಕ್ಕೋದಿಲ್ಲ. ಯಾವ ತಾಯಿನೂ ತನ್ ಮಗುನ ಕೊಲ್ಲೋದಿಕ್ ಇಷ್ಟಪಡೋದಿಲ್ಲ. ಈ ಮಗು ಏನ್ ಕಳ್ತನದಿಂದ ಹುಡ್ತಾ ಇಲ್ವಲ್ಲ. ನಿಮ್ ಗಂಡ ನಿಮ್ ಕುತ್ತಿಗೆ ತಾಳಿ ಕಟ್ಟಿದ್ದಾರೆ, ಹೆಂಡತಿಯಿಂದ ನಿಮ್ ಜೊತೆ ಸಂಸಾರ ಮಾಡಿದ್ದಾರೆ. ಆ ತಾಳಿನ ನಿಮ್ ಅಣ್ಣಂದಿರು ಕಿತ್ತೆಸ್ತು ನಿಮ್ಮನ್ನಿಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನಾನು ಒಂದ್ ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಒಂದ್ಸಲ ತಾಳಿ ಕುತ್ತಿಗೆಗೆ ಬಿದ್ಮೇಲೆ ಮುಗೀತು. ಅವನು ಗಂಡ ದೇವ್ರು, ಯಾವ ಕಾರಣಕ್ಕೂ ಅವನ ತಿರಸ್ಕರಿಸಬಾರ್ದು. ಹಾಗಾಯ್ತು ಅಂದ್ರೆ ನೀನು ನನ್ನ ಹಾಗಾಗ್ಬಿಡ್ತೀಯ. ನಾನು ನಿಮ್ಮಣ್ಣ ಬಯಸ್ದಾಗ್ಲೆಲ್ಲ ಸುಖ ಕೊಟ್ಟಿದ್ದೀನಿ, ಕೊಡ್ತಾನೂ ಇದ್ದೀನಿ. 9 ವರ್ಷದಿಂದ ನನಗೂ ಅವ್ರಿಗೂ ಇದು ನಡೀತಾನೆ ಇದೆ. ಆದ್ರೆ ಈ ಮನೆ ನನ್ಗೆ ಯಾವ ಸ್ಥಾನ ಇದೆ ಹೇಳು? ಮುಸ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಬಯಸ್ಕೋಬೇಕು. ಬೇರೆ ಮದ್ವೆ ಆಗೋ ಹಾಗೂ ಇಲ್ಲ, ಮಕ್ಕಳನ್ನ ಹೆರೋ ಹಾಗಿಲ್ಲ. ಹೌದು, ನನ್ನ ಹಣೆ ಬರಹ ಏನೋ ಹೀಗಾಗೋಯ್ತು. ನೀನು ನನ್ನ ಹಾಗಾಗೋದ್ ಬೇಡ. ನಿನಗೆ ಮದ್ವೆ ಆಗಿದೆ, ಗಂಡ ಇದ್ದಾನೆ, ಇದು ನಿನ್ನ ಮಗು, ನೀನ್ ಉಳಿಸ್ಕೋಬೇಕು. ಯಾಕಮ್ಮ, ನಿದ್ದೆ ಬರ್ಲಿಲ್ವಾ? ಬರ್ಲಿಲ್ಲ ಅಣ್ಣ. ಯಾಕೆ? ನಿದ್ದೆ ಕೆಟ್ಟೋಯ್ತು. ನಾನು ಈಗಿಂದ ಈಗ್ಲೇ ಮೂರ್ತಿ ಮನೆಗೆ ಹೋಗ್ಬೇಕು. ಅವನ್ ಮನೆ ನೀನ್ ಯಾಕೆ ಹೋಗ್ಬೇಕು? ಗಂಡನ್ ಮನ್ಲಿರ್ಬೇಕಾದ್ದು ಹೆಂಡತಿ ಧರ್ಮ. ಅವನು ಹಾಗೆ ನನ್ನ ಗಂಡ ಆಗೋಕ್ ಸಾಧ್ಯ? ನಿನ್ನ ಕದ್ದು ತಾಳಿ ಕಟ್ಟೋ ನಾನು, ನಿನ್ನ ಕದ್ದು ಬಸ್ ನಿನ್ನ ಮೇಲೆ ದ್ವೇಷಕ್ಕೋಸ್ಕರ ನಿನ್ನ ಕರ್ಕೊಂಡೋಗಿ ಹಾಳು ಮಾಡಿದ ಅವನನ್ನ ತುಂಡು ತುಂಡ ಕೊಚ್ಚ ಹಾಕ್ಬೇಕು ಅಂತ ನಾನಿದ್ದೀನಿ. ನೀನು ನಿನ್ನ ಬಾಯಿಂದವನ್ನ ಕೊಚ್ಚ ಹಾಕ್ಬಿಟ್ಟು ನಿನ್ ತಂಗಿ ವಿಧವೆ ಮಾಡ್ಬೇಕು ಅಂತನಾ? ಹಾಗಮ್ಮ, ಹಾಗೆ ಹೇಳು. ಅವನು ಯಾವ ಅರ್ಥದಲ್ಲಿ ನನ್ನ ಈ ಮುದ್ದು ತಂಗಿಗೆ ಗಂಡಾಗೋಕ್ ಸಾಧ್ಯ ಹೇಳು? ಮಂತ್ರ ಆವುದಿಲ್ಲ, ವಾಲ್ಗಾವುದಿಲ್ಲ. ನಾವೇನ್ ಕಾಲ್ ತೊಳೆದು ಅವನ ಕನ್ಯಾದಾನ ಮಾಡಿಕೊಟ್ಟಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವನ ತಾಳಿ ಕಟ್ಟಿದ್ದನ್ನು ಗೊತ್ತೇ ಇಲ್ಲ. ಏನೋ ನಡೆದಿರ್ಬೋದು, ಹೇಗೋ ನಡೆದಿರ್ಬೋದು, ನಡೆದೋಯ್ತು. ಈಗ ನನ್ನ ಹೊಟ್ಟೆಲಿ ಅವ್ರ ಮಗು ಬೆಳೀತಾ ಇದೆ. ಅದಕ್ಕೆ ಅದನ್ನು ಕೇಳಿಸ್ತಾ ಇರೋದು. ಅದಕ್ಕೆ ಇದೇನ್ ಕಾಲಗ್ ಮೆಟ್ಟಿರೋ ಚಪ್ಲಿ ಅಲ್ಲ, ಬೇಡ ಅಂದ ತಕ್ಷಣ ಕಿತ್ತು ಬಿಸಾಕೋಕೆ. ನನ್ನ ಕರಳಿನ ಬಳ್ಳಿ ನನ್ನ ರಕ್ತ ಮಾಂಸ ಜೊತೆ ಅಂಟ್ಕೊಂಡ್ಬಿಟ್ಟಿದೆ. ನನ್ ಪ್ರಾಣ ಹೋಗ್ತಿದೆ ಅಂದ್ರು ಸರಿ, ನಾನಿದನ್ ಕೀಳೋಗ್ಬಿಡಲ್ಲ, ನಾನಿದನ್ ಕೀಳೋಗ್ಬಿಡಲ್ಲ. ನಮ್ದು ರಾಜರ ಮನೆತನ. ಏನೇ ನಡೆದ್ರು ಪದ್ಧತಿ ಸಂಪ್ರದಾಯದ ಪ್ರಕಾರ ನಡಿಬೇಕು. ನಿನ್ನ ಹೊಟ್ಟೆಲ್ ಬೆಳಿತಿರೋದು ಹೊಲಸು.
ನನ್ ಮಗು ನನಗ್ ಪವಿತ್ರ. ಬೇಡ, ನೀನೇನು ಮಾತಾಡ್ಬೇಕಾಗಿಲ್ಲ. ಹೆರೋಳು ನಾನು. ಅದು ಯೋಚನೆ ನಿಂಗ್ ಬೇಡ. ನನಗ್ ನನ್ ಮಗು ಬೇಕು, ನನ್ ಗಂಡ ಬೇಕು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನು ಮಾಡ್ತಾ ಇರೋ ತಪ್ಪು ನನ್ನ ಅರ್ಥ ಮಾಡ್ಕೋ. ಇದು ನಮ್ಮ ಮನೆತನದ ಮಾನದ ಪ್ರಶ್ನೆ. ಹೊರಗಡೆ ಗೊತ್ತಾದ್ರೆ ನಾವು ನೇಣು ಹಾಕೋಬೇಕಾಗುತ್ತೆ. ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ತಾ ಇದ್ಯಾ? ಮನೆ ಕೆಲ್ಸದೋಳ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡಿರೋ ನಿನ್ ಬಾಯಲ್ಲಿ ಮಾನ ನಂಬಕ್ಕೆ ಆಗ್ತಾ ಇಲ್ಲ. ದೊಡ್ಡೋರ್ ತಿಳಿದ್ ಮಾಡಿದ್ರೆ ಅದು ತಪ್ಪಲ್ಲ. ಚಿಕ್ಕೋರ್ ತಿಳಿದೆ ತಪ್ಪು ಮಾಡ್ಬಿಟ್ರೆ ನಿಮ್ ಮಾನ ಮರ್ಯಾದೆನ ಹಾರೋಟೋಗುತ್ತಲ್ಲ. ಇನ್ನೊಬ್ರು ತಿಳುವಳಿಕೆ ಹೇಳಕ್ ಮುಂಚೆ ನಾವ್ ನೆಟ್ಟಿಗಿದೀವ ಅಂತ ಯೋಚನೆ ಮಾಡ್ಬೇಕು. ಇಷ್ಟು ದಿನ ನಿನ್ ಮೇಲೆ ತುಂಬಾ ಗೌರವ ಆಯ್ತು, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾ ಮಗು ಅನ್ಕೊಂಡಿದ್ದೆ, ಅಲ್ಲ ಪಿಶಾಚಿ. ಒಳ್ಳೆ ಮಾತನ್ನ ದಾರಿಗೆ ಬರೋಳಲ್ಲ ನೀನು. ಬಹಳ ಮುಂದುವರೆದಿದ್ಯಲ್ಲ. ನನ್ನ ಮಾತು ಮೀರು ಹೊರಗಡೆ ಹೋದ್ರೆ ನಾನು ಮನುಷ್ಯನೇ ಅಲ್ಲ. ನಾಡಿಯ ಒಳಗೆ ಅಲ್ಲೆಲೆ ನನ್ ದೃಷ್ಟಿನೇ ತಾಕವಾಗಿದೆ ನಿನ್ಗೆ. ಚೆನ್ನಾಗಿ ಓದಿ ದೊಡ್ಡ ಹೆಸರು ಮಾಡ್ಬೇಕು. ಮೂರ್ತಿ ಅಣ್ಣ, ಉಮಾ ತುಂಬಾ ಅಪಾಯದಲ್ಲಿದ್ದಾಳೆ. ನೀವ್ ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡ್ಬೇಕು. ಯಾಕಂಗ್ ನೋಡ್ತಾ ಇದ್ದೀರಾ? ನಾನು ಅವ್ರ ಮನೆ ಕೆಲಸದವಳು. ಉಮಾ ಹೊಟ್ಟೆಲೀಗ ನಿಮ್ ಮಗು ಬೆಳೀತಾ ಇದೆ. ಅದನ್ನ ಕಿತ್ತಾಕ್ಬೇಕು ಅಂತ ಅವ್ರ ಅಣ್ಣಂದಿರು ಅಲಿತಾ ಇದ್ದಾರೆ. ಅದನ್ನ ಉಳಿಸ್ಕೋಬೇಕು ಅಂತ ಉಮಾ ಗೋಳಾಡ್ತಾ ಇದ್ದಾಳೆ. ನೀವ್ ಯಾಕೆ ಹೀಗೆ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ? ನನ್ ಮಾತಲ್ಲಿ ನಂಬಿಕೆ ಇಲ್ವಾ? ಉಮಾ ನಿಮ್ಮನ್ನ ನೋಡ್ಬೇಕು ಅಂತ ಒದ್ದಾಡ್ತಾ ಇದ್ದಾಳೆ. ಅವತ್ತು ನೀವು ಬಂದಾಗ ಅವಳಿಗೇನು ಗೊತ್ತಿರ್ಲಿಲ್ಲ, ಅದಕ್ಕೆ ನಿಮ್ ಮನ್ಸನ್ನ ತುಂಬಾ ನೋಯಿಸ್ಬಿಟ್ಲು. ಈಗ ಅವಳಿಗೆಲ್ಲ ಗೊತ್ತಾಗಿದೆ. ನಾನ್ ನನ್ ಗಂಡನ ಮನೆಗೆ ಹೋಗ್ಬೇಕು ಅಂತ ಅಳ್ತಾ ಇದ್ದಾಳೆ. ದಯವಿಟ್ಟು ತಡ ಮಾಡ್ಬೇಡಿ, ಬೇಗ ಬನ್ನಿ. ಯಾಕೋ ನಿಂತ್ಕೊಂಡ್ಬಿಟ್ಟೆ? ಹೋಗ್ ಕರ್ಕೊಂಡ್ ಬಾ. ಏನ್ ಮುಖ ನೋಡ್ತಾ ಇದ್ಯಾ? ನಿನ್ ಹೆಂಡತಿನ ನೀನೇ ಕಾಪಾಡ್ಬೇಕು. ಹೋಗ್ ಕರ್ಕೊಂಡ್ ಬಾ, ಹೋಗು. ನಮಗಿಂತ ಹೆಚ್ಚಾಗೋಯ್ತಮ್ಮ ನಿನಗ ಮಗು. ನಾವು ನಿನ್ನ ಎಷ್ಟೊಂದು ಪ್ರೀತಿಸ್ತೀವಿ. ನಮಗೆ ನೀನ್ ಬೆಲೆ ಕೊಡದೆ ಹೋದ್ಮೇಲೆ ನೀನಿದ್ರೆಷ್ಟು ಸತ್ರೆಷ್ಟು. ಈ ಅನಿಷ್ಠಾನ ಹೊತ್ಕೊಂಡ್ಬಂದು ನಮ್ಮ ಎದುರು ನಿಲ್ಲೋ ಬದಲು ನೀನ್ ಸತ್ತು ಹೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನೇನ್ ಮಾಡ್ದೆ ಅಂತ ಬೈತಾ ಇದೀಯ? ನಾನೇನ್ ತಪ್ಪು ಮಾಡ್ದೆ? ನಾನು ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ? ನಾನೇನಾದ್ರೂ ಅವ್ರನ್ನ ಲವ್ ಮಾಡ್ದ ಅಥವಾ ಅವ್ರ ಜೊತೆ ಕತ್ತೋಡೋದ್ನ? ಏನಾಯ್ತು ಅಂತಾನೆ ನನಗೆ ಗೊತ್ತಿಲ್ಲ.
ನಿಜವಾಗ್ಲೂ ಗೊತ್ತಿಲ್ಲ. ಏನ್ ಕರ್ಮ ಇದಲ್ಲ, ಏನ್ ಕರ್ಮ. ಏನ್ರಿ ನೋಡ್ತಾ ಇದ್ದೀರಾ? ಹೇಳ್ಕೊಂಡೋಗಿ ತೆಗೀರಿ ಅನಿಷ್ಠಾನ. ಉಮಾ, ಡಾಕ್ಟರ್ ಡಾಕ್ಟರ್ ಏನಾಯ್ತು ನನ್ನ ಉಮ್ಮಗೆ? ನಾನು ಅವತ್ತೇ ಹೇಳಿದೆ ನಿಮಗೆ, ಆಕೆ ಮನಸ್ಸಿಗೆ ಯಾವುದೇ ರೀತಿ ನೋವು ಹಾಕ್ಕೊಡ್ದು ಅಂತ. ಆದ್ರೆ ನೀವು ಕೇಳಲಿಲ್ಲ. ಈಗ ಏನಾಯ್ತು? ಈಗ ಐ ಆಮ್ ವೆರಿ ಸಾರಿ. ಡಾಕ್ಟರ್ 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 ತಾಯಿ ಉಮಾ, ಏನಾಯ್ತು ನನಗೆ? ನಾನು ಯಾಕೆ ಮಾತು ಕೇಳಲಿಲ್ಲ? ಏನಾಯ್ತು ನನಗೆ? ಏಯ್ ಕಿರಾತಕ, ಅನ್ಯಾಯವಾಗಿ ಅವಳನ್ನ ಕೊಂದ್ಬಿಟ್ಟಲ್ಲೋ ಪಾಪಿ. ಇಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ ತಾಯಿ, ತಪ್ಪು ಮಾಡ್ಬಿಟ್ಟೆ, ದುಡುಕ್ಬಿಟ್ಟೆ ತಾಯಿ. ನಾನು ಈ ನಿರ್ಧಾರ ತಗೋಬಾರ್ದಿತ್ತು. ಬಿಟ್ಟಿದ್ರೆ ಎಲ್ಲೋ ಸುಖವಾಗಿರ್ತಿದ್ದೆ ತಾಯಿ. ಮಾ, ಬೇಡ ತಾಯಿ, ಬಿಟ್ಟು ಹೋಗ್ಬೇಡ ತಾಯಿ. ನೀನ್ ಹೋದ್ರೆ ನಾನ್ ಬದುಕಿರಲ್ಲ ತಾಯಿ, ಖಂಡಿತ ನಾನ್ ಬದುಕಿರಲ್ಲ. ಈಗ ಯಾಕ್ರು ಆಳ್ತಾ ಇದ್ದೀರಾ? ಎಲ್ಲ ಮುಗ್ದು ಹೋದ್ಮೇಲೆ ಛೀ, ನೀವು ಮನುಷ್ಯರ. ಒಂದು ಹೆಣ್ಣು ತಾಯಿ ಆದ್ರೆ
ಎಲ್ರಿಗೂ ಸಿಹಿ ಹಂಚ್ತೀವಿ, ಹಬ್ಬ ಮಾಡ್ತೀವಿ. ನೀವು ನಿಮ್ ತಂಗಿ ಹೊಟ್ಟೆಲಿರೋದನ್ನೇ ಕೇಳಿಸ್ಬಿಟ್ರೆ, ನೀವು ನಿಮ್ ತಾಯಿ ಹೊಟ್ಟೆಲಿರುವಾಗ ನಿಮ್ಮನ್ನ ಯಾರಾದ್ರೂ ಕೇಳಿಸ್ಬಿಟ್ಟಿದ್ರೆ ಥು. ಮೂರ್ತಿ, ಯಾಕೆ ಹೊಳ್ತಾ ಇದೀಯಾ? ಅವಳು ಋಣ ತೀರ್ತಪ್ಪ. ಇಲ್ಲಜ್ಜಿ, ಋಣ ತೀರಿಲ್ಲ. ನನ್ನ ಯಾವತ್ತೂ ನನಗೆ ಮೋಸ ಮಾಡೋದಿಲ್ಲ. ನನ್ನೇನು ಮಾಡ್ಬೇಡ. ನಾನು ನಿನಗೇನು ಮಾಡೋದಿಲ್ಲ. ನನಗೆ ನಿನ್ ಮೇಲೆ ಅತಿಯಾದ ಪ್ರೀತಿ ಕಣಮ್ಮ. ಹೌದಮ್ಮ, ನಿನ್ ಮೇಲಿದ್ದ ಅತಿಯಾದ ಪ್ರೀತಿಯಿಂದಾನೆ ಇಷ್ಟೆಲ್ಲ ಆಗೋಯ್ತು. ಹೌದು ತಾಯಿ, ನಂಬು. ನನ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ಲಿಲ್ಲಮ್ಮ. ಎಲ್ಲ ನಿನ್ ಒಳ್ಳೇದಕ್ಕೆ. ನೋಡು, ನೀನ್ ಯಾವತ್ತೂ ನಿನ್ ಮನಸ್ಸು ನೋಯಿಸೋದಿಲ್ಲ. ನನ್ನ ನಂಬು ತಾಯಿ. ಮುತ್ತೈದೆ ಎಂಬ ಪದವೇ